ಹರೇ ಕೃಷ್ಣ. ಇವತ್ತಿನ ಶ್ಲೋಕ ಅಧ್ಯಾಯ 9, ಶ್ಲೋಕ ಸಂಖ್ಯೆ 10. ರಿಪೀಟ್ ಮಾಡ್ತೀರಾ? ನಾನೊಂದ್ಸರಿ ಹೇಳ್ತೇನೆ. ಮಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಏತು ನಾನೇನ ಕೌಂತೇಯ ಜಗತ್ ವಿಪರಿವರ್ತತೆ. ಮಾಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಏತು ನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ. ಮಾಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಏತು ನಾನೇನ ಕೌಂತೇಯ ಜಗತ್ ವಿಪರಿವರ್ತತೆ. ಪ್ರತಿಪದಗಳ ಅರ್ಥ, ಅನುವಾದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕ್ಕೆ ಜಯ. ಯಾರಾದರೂ ಓದ್ತೀರಾ? ಎಸ್. ಕುಂತಿಪುತ್ರನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾ ಎಲ್ಲಾ ಚರಾಚರ ಜೀವಿಗಳನ್ನು ಸೃಷ್ಟಿಸುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಭಾವಾರ್ಥ ಮತ್ತೆ ಅದು ನಾನೇ ಓದ್ತೇನೆ. ಭಾವಾರ್ಥ: ಪರಮಪ್ರಭುವು ಐಹಿಕ ಜಗತ್ತಿನ ಎಲ್ಲ ಚಟುವಟಿಕೆಗಳಿಂದ ದೂರವಾಗಿದ್ದರೂ ಅದರ ಪರಮ ನಿರ್ದೇಶಕನಾಗಿ ಉಳಿಯುತ್ತಾನೆ ಎನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಪರಮಪ್ರಭುವೇ ಪರಮ ಸಂಕಲ್ಪ ಮತ್ತು ಈ ಐಹಿಕ ಅಭಿವ್ಯಕ್ತಿಯ ಹಿನ್ನೆಲೆ. ಆದರೆ ಐಹಿಕ ಪ್ರಕೃತಿಯು ಇದನ್ನು ನಿರ್ವಹಿಸುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಬೇರೆ ಬೇರೆ ರೂಪಗಳ ಮತ್ತು ವರ್ಗಗಳ ಜೀವಿಗಳೆಲ್ಲ ನಾನೇ ತಂದೆ ಎಂದು ಹೇಳುತ್ತಾನೆ. ತಂದೆಯು ಮಗುವಿನ ಜನನಕ್ಕಾಗಿ ತಾಯಿಯ ಗರ್ಭಕ್ಕೆ ಬೀಜಗಳನ್ನು ನೀಡುತ್ತಾನೆ. ಇದೇ ರೀತಿಯಲ್ಲಿ ಭಗವಂತನು ತನ್ನ ನೋಟ ಮಾತ್ರದಿಂದಲೇ ಐಹಿಕ ಪ್ರಕೃತಿಯ ಗರ್ಭದೊಳಗೆ ಎಲ್ಲ ಜೀವಿಗಳನ್ನು ಸೇರಿಸುತ್ತಾನೆ. ಅವರು ತಮ್ಮ ಹಿಂದಿನ ಆಸೆಗಳು ಮತ್ತು ಚಟುವಟಿಕೆಗಳು ಇವುಗಳಿಗೆ ಅನುಗುಣವಾಗಿ ವಿವಿಧ ರೂಪ ಮತ್ತು ಜೀವಜಾತಿಗಳಲ್ಲಿ ಹೊರಕ್ಕೆ ಬರುತ್ತಾರೆ. ಈ ಎಲ್ಲ ಜೀವಿಗಳು ಪ್ರಭುವಿನ ನೋಟದಲ್ಲಿ ಜನಿಸಿದ್ದರೂ ತಮ್ಮ ಹಿಂದಿನ ಕಾರ್ಯಗಳಿಗೆ ಮತ್ತು ಆಸೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ದೇಹಗಳನ್ನು ಪಡೆಯುತ್ತಾರೆ. ಆದುದರಿಂದ ಪ್ರಭು ಈ ಐಹಿಕ ಸೃಷ್ಟಿಯಲ್ಲಿ ನೇರವಾಗಿ ಪಾಲ್ಗೊಂಡಿಲ್ಲ. ಆತನು ಐಹಿಕ ಪ್ರಕೃತಿಯತ್ತ ಕಣ್ಣೋಟ ಬೀರುತ್ತಾನೆ ಅಷ್ಟೇ. ಇದರಿಂದ ಐಹಿಕ ಪ್ರಕೃತಿಯು ಕಾರ್ಯೋನ್ಮುಖವಾಗುತ್ತದೆ ಮತ್ತು ಕೂಡಲೇ ಎಲ್ಲವೂ ಸೃಷ್ಟಿಯಾಗುತ್ತದೆ. ಐಹಿಕ ಪ್ರಕೃತಿಯತ್ತ ಕಣ್ಣೋಟ ಬೀರುವುದರಿಂದ ಪರಮಪ್ರಭುವು ನಿಶ್ಚಯವಾಗಿಯೂ ಚಟುವಟಿಕೆಗಳನ್ನು ತೋರಿಸುತ್ತಾನೆ. ಆದರೆ ಐಹಿಕ ಜಗತ್ತಿನ ಅಭಿವ್ಯಕ್ತಿಗೂ ಆತನಿಗೂ ನೇರವಾದ ಸಂಬಂಧವಿಲ್ಲ. ಸ್ಮೃತಿಯಲ್ಲಿ ಈ ಉದಾಹರಣೆಯನ್ನು ಕೊಟ್ಟಿದೆ. ಯಾರ ಮುಂದಾದರೂ ಒಂದು ಸುಗಂಧವಿರುವ ಹೂವಿದ್ದರೆ ಆತನ ಘ್ರಾಣಶಕ್ತಿಯನ್ನು ಸುಗಂಧವು ಸ್ಪರ್ಶಿಸುತ್ತದೆ. ಆದರೆ ಘ್ರಾಣವು ಹೂವು ಒಂದರಿಂದ ಇನ್ನೊಂದು ಬೇರೆಯಾಗಿರುತ್ತದೆ. ಐಹಿಕ ಜಗತ್ತಿಗೂ ದೇವೋತ್ತಮ ಪರಮಪುರುಷನಿಗೂ ಇಂತಹುದೇ ಸಂಬಂಧವಿದೆ. ವಾಸ್ತವವಾಗಿ ಆತನಿಗೆ ಈ ಐಹಿಕ ಜಗತ್ತಿನೊಡನೆ ಸಂಬಂಧವಿಲ್ಲ. ಆದರೆ ತನ್ನ ಕಣ್ಣೋಟದಿಂದ ಸೃಷ್ಟಿ ಮಾಡಿ ನಿಯಾಮಕನಾಗಿದ್ದಾನೆ. ಸಂಗ್ರಹವಾಗಿ ಹೇಳಬೇಕೆಂದರೆ ದೇವೋತ್ತಮ ಪರಮಪುರುಷನು ಮೇಲ್ವಿಚಾರಣೆ ಇಲ್ಲದೆ ಐಹಿಕ ಪ್ರಕೃತಿಯು ಏನನ್ನೂ ಮಾಡಲಾರದು. ಆದರೂ ಪರಮಪುರುಷನು ಎಲ್ಲ ಐಹಿಕ ಚಟುವಟಿಕೆಗಳಿಂದ ನಿರ್ಲಿಪ್ತನು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತನ್ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ
स्वामीति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर शिवसादि गौरभक्तवृंद हरे कृष्ण 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 हरे 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 राम 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 हरे हरे एकं करोति वाचालं पङ्गुं गायते गिरि यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्य ईश्वर हरे कृष्ण ಹರೇ ಕೃಷ್ಣ. ಇವತ್ತಿನ ಶ್ಲೋಕ ಏನಿದೆ, ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು, ಅದ್ರ ಬಗ್ಗೆ ಭೌತಿಕ ಜಗತ್ತಿನ ಬಗ್ಗೆ ಹೇಗೆ ಭಗವಂತ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಮತ್ತು ಹೇಗೆ ಇದನ್ನು ನಿರ್ವಹಿಸ್ತಾನೆ ಮತ್ತು ಹೇಗೆ ಇದರಿಂದ ಬೇರೆ ಆಗ್ತಾನೆ ಅನ್ನೋದು ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮೊದಲು ನಾವು ತಿಳ್ಕೋಬೇಕು, ಭೌತಿಕ ಜಗತ್ತು ಅಂದರೆ ಏನು, ಆಧ್ಯಾತ್ಮಿಕ ಜಗತ್ತು ಅಂದರೆ ಏನು. ಈಗ ನಾವು ಏನು ನೋಡ್ತಾ ಇದ್ದೀವಿ, ನಾವು ಏನು ವಾಸ ಮಾಡ್ತಾ ಇದ್ದೀವಿ, ಇದು ಭೌತಿಕ ಜಗತ್ತು. ಆಧ್ಯಾತ್ಮಿಕ ಜಗತ್ತು ಕೂಡ ಇದೆ. ಆಧ್ಯಾತ್ಮಿಕ ಜಗತ್ತು 4ರಲ್ಲಿ 3 ಭಾಗ. ಈ ಪೂರ್ತಿ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜಗತ್ತು ಬಂದು 4ನೇ ಭಾಗದಲ್ಲಿ 3 ಭಾಗ ಆಧ್ಯಾತ್ಮಿಕ ಜಗತ್ತಿದೆ. 4ರಲ್ಲಿ 1 ಭಾಗ ಮಾತ್ರ ಈ ಒಂದು ಭೌತಿಕ ಜಗತ್ತಿರೋದು. ನಾವೇನು ಇದ್ದೀವಿ, ಇದು ಭೌತಿಕ ಜಗತ್ತು. ಅಷ್ಟು ದೊಡ್ಡ ಜಗತ್ತಿತ್ತು. ಆದರೂ ಕೂಡ ಈ ಭೌತಿಕ ಜಗತ್ತಿನ ಸೃಷ್ಟಿ ಹೇಗಾಯಿತು, ಈ ಸೃಷ್ಟಿ ಹೇಗಾಯಿತು ಮತ್ತು ಏಕಾಯಿತು, ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಭಗವಂತ ಇದನ್ನು ಯಾಕೆ ಸೃಷ್ಟಿ ಮಾಡ್ದ, ಈ ಒಂದು ಭೌತಿಕ ಜಗತ್ತನ್ನು? ಏನಾಗುತ್ತೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತ ತನ್ನ ಒಂದು ಲೋಕದಲ್ಲಿ ತನ್ನ ಒಂದು ಲೀಲೆಗಳನ್ನು ಮಾಡ್ತಾ ಇರ್ತಾನೆ. ಅವನಿಗೆ ತೃಪ್ತಿಪಡಿಸೋದಕ್ಕೋಸ್ಕರ ಎಲ್ಲರೂ ತಮ್ಮ ತಮ್ಮ ಭಾವದಲ್ಲಿ, ಕೆಲವರು ತಾಯಿಯ ಭಾವ, ಕೆಲವರು ಗೆಳೆಯನ ಭಾವ, ಕೆಲವರು ಗೋಪಿಕಾಸ್ತ್ರೀಯರು, ಹಿರಿಯ ಗೋಪಿಕಾಸ್ತ್ರೀಯರು ಮಗನ ಥರ ನೋಡ್ಕೊಳ್ತಿರ್ತಾರೆ. ಮತ್ತು ಗೋಪ ಬಾಲಕರು ಸ್ನೇಹಿತನ ಥರ ಅವನಿಗೆ ಇದು ಮಾಡ್ತಾ ಇರ್ತಾರೆ. ಈ ಥರ ನಡೀತಾ ಇರಬೇಕಾದ್ರೆ ಎಲ್ಲರೂ ಭಗವಂತನ ತೃಪ್ತಿಪಡಿಸೋದಕ್ಕೋಸ್ಕರ ಅವರು ಸೇವೆನ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬರೂ. ಅವಾಗೇನಾಗುತ್ತೆ, ಕೆಲವರಿಗೆ ಕೃಷ್ಣನ ಇಷ್ಟೊಂದು ವೈಭವ ಪ್ರೇರಿತನಾಗಿದ್ದಾನಲ್ಲ, ನಾನು ಯಾಕೆ ಇದೇ ಥರ ನಾನು ಕೂಡ ಕೃಷ್ಣನ ಬೇರೆಯಾಗಿ ನಾನು ಕೂಡ ಯಾಕೆ ಇದನ್ನು ಅನುಭವಿಸಬಾರ್ದು, ನಾನು ಕೂಡ ಇದೇ ಥರ ಕೃಷ್ಣನ ಥರ ಯಾಕೆ ಆಗಬಾರ್ದು, ಅವನ ಥರ ಯಾಕೆ ಒಡೆಯನಾಗಬಾರ್ದು, ಅವನ ಥರ ಯಾಕೆ ನಾನು ಈ ಒಂದು ಸೇವೆಯನ್ನು ಸ್ವೀಕಾರ ಮಾಡಬಾರ್ದು ಬೇರೆಯವರಿಂದ. ಈ ಒಂದು ಸಣ್ಣ ಆಸೆ ಆ ಜೀವಿಗಳಲ್ಲಿ ಬಂದ್ಬಿಡುತ್ತೆ. ಆಸೆ ಬಂದಾಗ ಭಗವಂತ ಎಲ್ಲರ ಹೃದಯದಲ್ಲೂ ಪರಮಾತ್ಮನಾಗಿದ್ದಾನೆ. ಅವನಿಗೆ ಗೊತ್ತಾಗುತ್ತೆ ಈ ಜೀವಿಗಳು ಇಂದ್ರಿಯ ಒಂದು ಸುಖಕ್ಕೋಸ್ಕರ ಮತ್ತು ಈ ಒಂದು ಒಡೆತನದ ಒಂದು ಆಸೆಗೋಸ್ಕರ ಇವರು ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಭಗವಂತನಿಗೆ ಈ ಒಂದು ಇಚ್ಛೆ ಇರೋದಿಲ್ಲ. ಆ ಜೀವಿಗಳನ್ನ ಬೇರೆ ಮಾಡಿ ಆ ಜೀವಿಗಳಿಗೆ ಬೇರೆ ಮಾಡೋದು ಅವನಿಗೆ ಇಷ್ಟ ಇರೋದಿಲ್ಲ. ಆದರೂ ಕೂಡ ಆ ಒಂದು ಇಚ್ಛೆ ಇಲ್ದಂಗೆ ಏನು ಮಾಡ್ತಾನೆ, ಈ ಒಂದು ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಈ ಭೌತಿಕ ಜಗತ್ತಿನಲ್ಲಿ ಆ ಒಂದು ಜೀವಿಗೆ ಎಲ್ಲ ಥರ ಏರ್ಪಾಡುಗಳನ್ನು ಮಾಡ್ತಾನೆ. ಅವನಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ಇವಾಗ ತಂದೆ ಮಗನಿಗೆ ಇಚ್ಛೆ ಆಗುತ್ತೆ ತಂದೆಯಿಂದ ಬೇರೆಯಾಗಿ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಇರಬೇಕು ಅಂತ. ಆವಾಗ ತಂದೆ ಏನು ಮಾಡ್ತಾನೆ, ಇಚ್ಛೆ ಇರೋದಿಲ್ಲ ತಂದೆಗೆ, ಆದರೂ ಕೂಡ ಮಗನಿಗೆ ಅನುಕೂಲ ಮಾಡಿಕೊಡ್ತಾನೆ. ಅದೇ ಥರ ಈ ಒಂದು ಭೌತಿಕ ಸೃಷ್ಟಿ ಆಗುತ್ತೆ. ಈ ಭೌತಿಕ ಸೃಷ್ಟಿಗೆ ಅದೇ ಥರ ಒಂದು ಇದಕ್ಕೆ ತುಂಬ ಒಂದು ಕ್ಯಾಲ್ಕುಲೇಷನ್ಸ್ ಇದೆ, ತುಂಬ ಟೆಕ್ನಿಕಲ್ ಪಾಯಿಂಟ್ಸ್ ಇದೆ ಇದರಲ್ಲಿ. ಭೌತಿಕ ಜಗತ್ತು ಆಗಬೇಕಂದ್ರೆ ತುಂಬ ಅಂಶಗಳು ಬೇಕು ಇದಕ್ಕೆ. ಭಗವಂತ ಸೃಷ್ಟಿ ಮಾಡ್ದ. ಭಗವಂತ ಹೇಗೆ ಸೃಷ್ಟಿ ಮಾಡ್ದ? ಸಾಕ್ಷಾತ್ ಕೃಷ್ಣನೇ ಸೃಷ್ಟಿ ಮಾಡಿದ್ನ. ಕೃಷ್ಣನ ಸ್ವಾಂಶ ವಿಸ್ತರಣೆಗಳಾದ ಬೇರೆಯವರು ಸೃಷ್ಟಿ ಮಾಡಿದ್ರ, ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು.
ಬಟ್ ಪ್ರತಿಯೊಂದಕ್ಕೂ ಭಗವಂತನೇ ಕಾರಣ. ಸರ್ವ ಕಾರಣ ಕಾರಣ ಭಗವಂತನೇ. ಭಗವಂತನ ಇಮ್ಮಿಡಿಯೇಟ್ ಸ್ವಾಂಶ ವಿಸ್ತರಣೆ ಯಾರು? ಬಲರಾಮ. ಬಲರಾಮ ಅವನ ನೆಕ್ಸ್ಟ್ ಸ್ವಾಂಶ ವಿಸ್ತರಣೆ ಬಂದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಹೀಗೆ 4 ಸ್ವಾಂಶ ವಿಸ್ತರಣೆಗಳಾಗತ್ತೆ. ಎಕ್ಸ್ಪ್ಯಾನ್ಷನ್ ಆದಮೇಲೆ ಮಹಾವಿಷ್ಣು, ಅನಿರುದ್ಧ ಆದಮೇಲೆ ಮಹಾವಿಷ್ಣು. ಇದೆಲ್ಲ ಎಕ್ಸ್ಪ್ಯಾನ್ಷನ್, ಭಗವಂತನ ಎಕ್ಸ್ಪ್ಯಾನ್ಷನು. ಮಹಾವಿಷ್ಣುನು ನೆಕ್ಸ್ಟ್ ಫರ್ದರ್ ಎಕ್ಸ್ಪ್ಯಾನ್ಷನ್ ಆಗಿ ಕಾರಣೋದಕ್ಷ ವಿಷ್ಣು ಆಗ್ತಾರೆ. ಕಾರಣೋದಕ್ಷ ವಿಷ್ಣುವೇ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡೋದು. ಹೇಗೆ ಮಾಡ್ತಾರೆ? ಇದಕ್ಕೊಂದು ಅಂಶಗಳು ಬೇಕಲ್ವಾ? ಈ ಒಂದು ಜಗತ್ತಾಗಬೇಕಂದ್ರೆ ಅಂಶಗಳು ಬೇಕು. ಅದಕ್ಕೆ 24 ಘಟಕಾಂಶಗಳು ಅಂತ ಹೇಳ್ತಾರೆ. 24 ಘಟಕಾಂಶಗಳಿಂದ ಈ ಒಂದು ಭೌತಿಕ ಜಗತ್ತು ಆಗಿರೋದು. ಏನಪ್ಪ 24 ಘಟಕಾಂಶಗಳು? ಮೊದಲನೇದು ನಾವೆಲ್ಲ ಕೇಳಿದ್ದೀವಿ, ಪಂಚಭೂತಗಳು ಅಂತ ಕೇಳಿದ್ದೀವಿ. ಮಹಾತತ್ವ ಅಂತ ಹೇಳ್ತಾರೆ ಅದಕ್ಕೆ. ಪಂಚಭೂತಗಳು, ಫಸ್ಟ್ ಪಂಚಭೂತಗಳು ಭೂಮಿ, ಅಗ್ನಿ, ವಾಯು, ನೀರು ಮತ್ತು ಬೆಂಕಿ. ಫಸ್ಟು ಪ್ರೈಮರಿ ಇದು. ಅದಾದಮೇಲೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಆ ಒಂದು ವಸ್ತುಗಳು, ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಮತ್ತು ಈ ಒಂದು 3 ಗುಣಗಳೇನಬೇಕು ಈ ಒಂದು ಜಗತ್ತಿಗೆ, ಆ 3 ಗುಣಗಳಿಂದ ಸೇರಿ 24 ಘಟಕಾಂಶಗಳು ಆಗಿ ಈ ಒಂದು ಸೃಷ್ಟಿಯಾಗುತ್ತೆ. 24 ಘಟಕಾಂಶಗಳು ಬಿಟ್ಟು ಈ ಸೃಷ್ಟಿನಲ್ಲಿ ಬೇರೆ ಏನೂ ಇಲ್ಲ. 24 ಘಟಕಾಂಶಗಳಿಂದ ಈ ಒಂದು ಸೃಷ್ಟಿಯಾಗುತ್ತೆ. ಗರ್ಭೋದಕಶಾಹಿ ವಿಷ್ಣು ಈ ಒಂದು ಘಟಕಾಂಶಗಳನ್ನೆಲ್ಲ ಸೇರಿ ಒಂದುಗೂಡಿ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಅದು ಆಲ್ಮೋಸ್ಟ್ ಅಂಡಾಕಾರ, ಮೊಟ್ಟೆ ಥರ ಇರುತ್ತೆ, ಓವಲ್ ಶೇಪ್. ಈಗ ನೋಡ್ಬೋದು, ನಾವು ಯಾವುದೇ ಒಂದು ಸೌರವ್ಯೂಹ ತೊಗೊಂಡ್ರೆ, ಈ ಪ್ಲಾನೆಟರಿ ಸಿಸ್ಟಮ್ ತೊಗೊಂಡ್ರೆ ಓವಲ್ ಶೇಪ್ನಲ್ಲೇ ಇದೆ. ಇದು ಕೂಡ ಓವಲ್ ಶೇಪ್ನಲ್ಲೇ ಇರುತ್ತೆ. ಅದು ಪ್ರಕಾಶಮಾನವಾಗಿರುತ್ತೆ. ಅದು ಸೃಷ್ಟಿ ಮಾಡಿದಾಗ ಪ್ರಕಾಶಮಾನವಾಗಿರುತ್ತೆ. ಮತ್ತು ಅದು 1000 ವರ್ಷ ಅದು ಗರ್ಭೋದಕ ಸಾಗರದಲ್ಲಿ ಇರುತ್ತೆ. 1000 ವರ್ಷ. ಆಮೇಲೆ ಗರ್ಭೋದಕಶಾಹಿ ವಿಷ್ಣು ಪ್ರವೇಶ ಮಾಡ್ತಾರೆ ಆ ಒಂದು ಇದೇನಿದೆ ಜಗತ್ತು, ಅದಕ್ಕೆ ಬ್ರಹ್ಮಾಂಡಕ್ಕೆ ಅವರು ಎಂಟ್ರಿ ಕೊಡ್ತಾರೆ. ಎಂಟ್ರಾಗಿ ಆ ಒಂದು ಬ್ರಹ್ಮಾಂಡದಲ್ಲಿ ಅರ್ಧದಷ್ಟು ಈ ಒಂದು ಸ್ಪಿರಿಚುವಲ್ ವಾಟರ್ ನೀರೇನಿದೆ, ಅರ್ಧದಷ್ಟು ನೀರು ತುಂಬಿಕೊಳ್ಳುತ್ತೆ, ಆಧ್ಯಾತ್ಮಿಕ ನೀರು. ಆ ನೀರು ಮೇಲೆ, ಆದಿಶೇಷದ ಮೇಲೆ ಅವರು ಮಲ್ಕೊಳ್ತಾರೆ. ಆವಾಗ ಅವರ ಒಂದು ನಾಭಿಯಿಂದ ಒಂದು ಕಮಲದ ಹೂವು ಬರುತ್ತೆ. ಆ ಕಮಲದ ಹೂವು ಬಂದು, ಆ ಕಮಲದ ಹೂವು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ 1000 ಸೂರ್ಯರಷ್ಟು ಪ್ರಕಾಶಮಾನವಾಗಿರುತ್ತೆ ಆ ಒಂದು ಕಮಲದ ಹೂವು. ಆ ಕಮಲದ ಹೂವು ಮೇಲೆ ಬ್ರಹ್ಮರು ಪ್ರಕಟ ಆಗ್ತಾರೆ, ಬ್ರಹ್ಮದೇವರು ಪ್ರಕಟ ಆಗ್ತಾರೆ. ಬ್ರಹ್ಮದೇವರು ಪ್ರಕಟ ಆದರೂ, ಬ್ರಹ್ಮದೇವರು ಮೊದಲನೇ ಜೀವಿ ಈ ಸೃಷ್ಟಿನಲ್ಲಿ. ಮೊದಲನೇ ಜೀವಿ ಯಾರಂದರೆ ಬ್ರಹ್ಮ. ಬ್ರಹ್ಮದೇವರು ಪ್ರಕಟ ಆದಮೇಲೆ ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಎಲ್ಲೆಲ್ಲೂ ಅವ್ರಿಗೆ ಅಷ್ಟು ಬೆಳಕಿದ್ರೂ ಕೂಡ ಅವ್ರಿಗೆ ಕಣ್ಣಿಗೆ ಏನೂ ಕಾಣ್ತಾ ಇರಲ್ಲ, ಯಾವುದೇ ವಸ್ತುಗಳು ಅವ್ರಿಗೆ ಕಾಣ್ತಿರಲ್ಲ. ಏನು ಮಾಡ್ತಾರೆ? ಆ ನಾಭಿ ಏನಿದೆ, ಆ ನಾಭಿ ಒಳಗಡೆ ಹೋಗ್ತಾರೆ. ಪದ್ಮದ ನಾಭಿ ಏನಿದೆ, ಆ ನಾಭಿ ಒಳಗಡೆ ಹೋಗ್ತಾರೆ. ಆ ನಾಭಿ ಒಳಗಡೆ ಕಾಂಡದೊಳಗಡೆ ಹೋದಾಗ ಅವರಿಗೆ 14 ಲೋಕಗಳು ಕಾಣುತ್ತೆ. ಬ್ರಹ್ಮಲೋಕದಿಂದ ಹಿಡಿದು ಕೊನೆ ಪಾತಾಳ ಲೋಕ ತನಕ 14 ಲೋಕಗಳು ಕಾಣುತ್ತೆ. ಈ 14 ಲೋಕ ಏನಿದೆ, ಇದು ಒಂದು ಸೌರವ್ಯೂಹ, ಒಂದು ಪ್ಲಾನೆಟರಿ ಸಿಸ್ಟಮ್. ಇದರ 14 ಲೋಕಕ್ಕೂ ಹೋಗ್ತಾರೆ. ಎಲ್ಲೂ ಏನು ಅವರಿಗೆ ಕಾಣೋದಿಲ್ಲ, ಏನು ಗೊತ್ತಾಗೋದಿಲ್ಲ, ಎಲ್ಲ ತಟಸ್ಥ, ಕಂಪ್ಲೀಟ್. ಅವಾಗ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು ಇವಾಗ, ಏನಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಂತಲೇ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವಾಗ ಮತ್ತೆ ಮೇಲೆ ಬರ್ತಾರೆ, ಕಮಲದ ಹೂ ಮೇಲೆ ಮತ್ತೆ ಬಂದು ಕೂತ್ಕೊಳ್ತಾರೆ. ಅವಾಗ ಒಂದು ಶಬ್ದ ಕೇಳಿಸುತ್ತೆ ಅವ್ರಿಗೆ, ತಪ ಅಂತ ಮಾತ್ರ ಕೇಳುತ್ತೆ. ಅವಾಗ ಆ ಒಂದು ಶಬ್ದ ಕೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ನಾನು ತಪಸ್ ಮಾಡಬೇಕು. ಅವಾಗ ಏನು ಮಾಡ್ತಾರೆ? ಧ್ಯಾನ ಮಾಡ್ತಾರೆ. ಎಷ್ಟು ಟೈಮು? 1000 ವರ್ಷ. 1000 ವರ್ಷ ಅವರು ತಪಸ್ ಮಾಡ್ತಾರೆ. 1000 ವರ್ಷ ತಪಸ್ ಮಾಡಿದಾಗ ಭಗವಂತನ ಒಂದು ಆದೇಶ ಅವರಿಗೆ ಸಿಗುತ್ತೆ, ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂದ್ಬಿಟ್ಟು ಇದು ಕೊಡ್ತಾರೆ. ಅದೇ ಸಮಯದಲ್ಲಿ ಅವ್ರ ಹೃದಯದಲ್ಲಿ ಅವರು ಭಗವಂತನ ಲೋಕ ಏನಿದೆ
ಅದು ಅವರಿಗೆ ಕಾಣಿಸೋಕ್ಕೆ ಅವರಿಗೆ ಅವಕಾಶ ಆಗುತ್ತೆ. ಹೃದಯದಿಂದ ನೋಡ್ತಾರೆ. ಬಟ್ ಗೋಲೋಕಕ್ಕೆ, ಭಗವಂತನ ಲೋಕಕ್ಕೆ ಯಾರಿಗೂ ಹೋಗೋಕ್ಕೆ ಅವಕಾಶ ಇಲ್ಲ. ಇವನ್ ಬ್ರಹ್ಮನು ಕೂಡ, ಅವರು ಕೂಡ ಈ ಜಗತ್ತಿನ ಒಬ್ಬರು ಇವರೇನೆ, ಅವರು ಕೂಡ ಚಾನ್ಸಸ್ ಇಲ್ಲ. ಹಾಗಾಗಿ ಅವ್ರ ಮನಸ್ಸಿನಲ್ಲಿ ಅವರು ನೋಡ್ತಾರೆ. ಆವಾಗ ಬ್ರಹ್ಮ ಸಂಹಿತೆಯಲ್ಲಿ ಬರೀತಾರೆ, ಸರ್ವಕಾರಣ ಕಾರಣಂ ಅಂದ್ಬಿಟ್ಟು ಭಗವಂತನ ಬಗ್ಗೆ ಬರೀತಾರೆ. ಆವಾಗ ಗೊತ್ತಾಗುತ್ತೆ ಎಲ್ಲದಕ್ಕೂ ಭಗವಂತ ಕಾರಣ ಅಂದ್ಬಿಟ್ಟು. ಆವಾಗ ತಪಸ್ ಮಾಡಿ ಅವರು ಇದು ಮಾಡ್ತಾರೆ, ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಈ ಜಗತ್ತಾಯಿತು, ಗರ್ಭೋದಕ್ಷ ವಿಷ್ಣು ಅವರು ಈ ಒಂದು ಜಗತ್ತನ್ನು ಇದು ಮಾಡಿದ್ರು, 14 ಲೋಕಗಳಾಯಿತು. ಬಟ್ ಆದರೂ ಯಾವುದಕ್ಕೂ ಚೈತನ್ಯ ಇರೋದಿಲ್ಲ, ಯಾವುದಕ್ಕೂ ಚೈತನ್ಯ ಇರೋದು, ಎಲ್ಲ ತಟಸ್ಥ ಆಗಿರ್ತದೆ. ಭಗವಂತ ಸ್ವತಃ ಯಾರು ಕಾರಣೋದಕ್ಷ ವಿಷ್ಣು ಇದ್ರು, ಅವರ ಒಂದು ನೋಟ, ಕಣ್ಣಿನ ಒಂದು ನೋಟದಲ್ಲಿ ಎಲ್ಲದಕ್ಕೂ ಚೈತನ್ಯ ಬಂದ್ಬಿಡುತ್ತೆ, ಎಲ್ಲದಕ್ಕೂ ಜೀವ ಬಂದ್ಬಿಡುತ್ತೆ. ಅದು ಯಾವ ಥರ ಜೀವಿಗಳು ಅಂತ ಹೇಳಿದ್ರೆ, ತಮ್ಮ ಹಿಂದಿನ ಸೃಷ್ಟಿಯಲ್ಲಿ, ತಮ್ಮ ಹಿಂದಿನ ಕಲ್ಪದಲ್ಲಿ, ತಮ್ಮ ಹಿಂದಿನ ಜನ್ಮದಲ್ಲಿ ಅವ್ರು ಏನು ಇಚ್ಛೆ ಪಟ್ಟಿದ್ರು, ಏನು ಆಸಕ್ತಿ ಪಡೆದಿದ್ರು, ಅದ್ರ ಪ್ರಕಾರ ಅವ್ರಿಗೆ ಅವ್ರಿಗೆ ದೇಹ ಸಿಗುತ್ತೆ. ಎಲ್ಲ ಕೂಡ ಆತ್ಮನೇ. ತಮ್ಮ ತಮ್ಮ ಕರ್ಮಾನುಸಾರ, ತಮ್ಮ ತಮ್ಮ ಇಚ್ಛೆ ಅನುಸಾರ ಅವ್ರಿಗೆ ದೇಹಗಳು ಸಿಗ್ತಾ ಹೋಗುತ್ತೆ. ಈ ಕೆಲಸನ ಬ್ರಹ್ಮದೇವರು ಮಾಡ್ತಾರೆ ಪ್ರತಿಯೊಂದನ್ನು. ಇದ್ರಲ್ಲಿ ನೋಡ್ಬೋದು 14 ಲೋಕಗಳೇನಿದೆ, 14 ಲೋಕಗಳಿಗೆ ಯಾವ್ಯಾವ ಜೀವಿಗಳು ಅದಕ್ಕೆ 14 ಲೋಕಕ್ಕೆ ಹೋಗಬೇಕು ಅದೆಲ್ಲ ಬ್ರಹ್ಮ ನೋಡ್ಕೊಳ್ತಾರೆ. ನರ್ಕಕ್ಕೆ ಹೋದವ್ರು ನರ್ಕಕ್ಕೆ ಹೋಗ್ತಾರೆ, ಪಾತಾಳ ಲೋಕಕ್ಕೆ ಹೋಗ್ತಾರೆ, ಊರ್ಧ್ವ ಲೋಕಕ್ಕೆ ಹೋಗೋರು ಊರ್ಧ್ವ ಲೋಕಕ್ಕೆ ಹೋಗ್ತಾರೆ. ಆ ಥರ 14 ಲೋಕಗಳು. ನಮ್ಮದು ಭೂಲೋಕ ಏನಿದೆ ಅದು ಮಧ್ಯದಲ್ಲಿದೆ. ನಾವಿರೋ ಲೋಕ ಏನಿದೆ ಭೂಲೋಕ ಮಧ್ಯದಲ್ಲಿದೆ. ನೆಕ್ಸ್ಟು ಭೂವರ್ಲೋಕ, ಮಹರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಲೋಕ. ಲಾಸ್ಟ್ ಬಂದು ಬ್ರಹ್ಮಲೋಕ, ಅದು ಲಾಸ್ಟು. ಇದು ಭೌತಿಕ ಜಗತ್ತು, ಈ ಬ್ರಹ್ಮಾಂಡ. ಇದನ್ನು ಬಿಟ್ಟ ಮೇಲೆ ಎಲ್ಲ ವೈಕುಂಠ ಲೋಕಗಳೇ. ಇದು ಅಶಾಶ್ವತ, ಅದು ಶಾಶ್ವತ. ತುಂಬ ವೈಕುಂಠ ಲೋಕಗಳಿದೆ. ಅದಾದಮೇಲೆ ಅದ್ರ ಮೇಲಿರೋದು ಕೃಷ್ಣನ ಲೋಕ. ಭಗವಂತ ಅಲ್ಲಿಂದ ಕೂತ್ಕೊಂಡು ಪೂರ್ತಿ ಇದನ್ನು ಆಪ್ರೇಟ್ ಮಾಡ್ತಾನೆ. ಬಟ್ ಆದರೂ ಈ ಶ್ಲೋಕದ ಪ್ರಕಾರ ಆದರೂ ಅವನು ಇದಕ್ಕೆ ಸಂಬಂಧ ಇಲ್ಲ. ಈ ಥರ ಸೃಷ್ಟಿ ಆಗುತ್ತೆ. ಓಕೆ, ಇದು ಸೃಷ್ಟಿ ಆಯಿತು. ಇವಾಗ ನೆಕ್ಸ್ಟು ಈ ಒಂದು ಸೃಷ್ಟಿ ಆಯಿತು, 14 ಲೋಕಗಳಾಯಿತು. ಮತ್ತು ಇದಕ್ಕೆ ಅಂತ್ಯ ಇದೆಯಾ? ಭೌತಿಕ ಜಗತ್ತಿಗೆ ಅಂತ್ಯ ಇದೆಯಾ? ಇದು ಕ್ವಶನ್. ಈಗ ಪರ್ಮನೆಂಟಾಗಿ ಇರುತ್ತಾ, ಇಲ್ಲ ಇದಕ್ಕೆ ಅಂತ್ಯ ಇದೆಯಾ? ಖಂಡಿತ ಇದಕ್ಕೆ ಅಂತ್ಯ ಇದೆ. 2 ಅಂತ್ಯ ಇದೆ. ಒಂದು ಕಲ್ಪ ಅಂದರೆ ಇದಾಗುತ್ತೆ, ಪ್ರಳಯ ಆಗುತ್ತೆ, ಸ್ವಲ್ಪ ಪ್ರಮಾಣದ ಪ್ರಳಯ ಆಗುತ್ತೆ, ಒಂದು ಮಹಾಪ್ರಳಯ ಆಗುತ್ತೆ. ಸ್ವಲ್ಪ ಪ್ರಳಯ ಏನಿದೆ, ಉಪಪ್ರಳಯ ಏನಿದೆ, ಅದು ಬ್ರಹ್ಮನ 1 ದಿವಸ. ಬ್ರಹ್ಮನ 1 ದಿವಸ ಮುಗಿದ ಮೇಲೆ ಒಂದು ಪ್ರಳಯ ಆಗುತ್ತೆ, ಸೆಮಿ ಪ್ರಳಯ ಆಗುತ್ತೆ. ಅದರಲ್ಲಿ ಏನಾಗುತ್ತೆ, ಪಾತಾಳ ಲೋಕಗಳಿಂದ ಮೇಲೆ ತನಕ, ಭೂಮಿಯಿಂದ 3 ಲೋಕಗಳು ನೀರಲ್ಲಿ ಮುಳುಗೋಗ್ಬಿಡುತ್ತೆ. ಮೇಲ್ಗಡೆ 4 ಲೋಕಗಳು ಹಾಗೇ ಇರ್ತವೆ. ಟೋಟಲ್ 10 ಲೋಕಗಳು ನೀರಲ್ಲಿ ಮುಳುಗೋಗ್ಬಿಡುತ್ತೆ. ಅದು ಬ್ರಹ್ಮನ 1 ದಿವಸ. ಬ್ರಹ್ಮನ 1 ದಿವಸ ಏನು, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಬ್ರಹ್ಮನ 1 ದಿವಸ? ಈ ಒಂದು ನಮ್ಮ ಯುಗಗಳೇನಿದೆ, 4 ಚತುರ್ಯುಗಗಳೇನಿದೆ, ಅದರದ 1000 ಪಟ್ಟು. ಆ 1000 ಚತುರ್ಯುಗಗಳಾದಮೇಲೆ ಬ್ರಹ್ಮನ 1 ದಿವಸ 12 ಗಂಟೆ, ಬ್ರಹ್ಮನ ರಾತ್ರಿ ಕೂಡ ಅಷ್ಟೇ. ಈ ಎಷ್ಟು ಟೈಮ್ ಹಿಡಿಯುತ್ತೆ ಒಂದು ಇದು ಚತುರ್ಯುಗ ಇದಕ್ಕೆ ಅಂತ ಹೇಳಿದ್ರೆ, ಕಲಿಯುಗದ ಟೈಮ್ ಎಷ್ಟು? 4,32,000 ವರ್ಷ. ಕಲಿಯುಗದ ಆಯಸ್ಸು 4,32,000. ನಾವಿವಾಗ ದ್ವಾಪರಯುಗ ಮುಗಿದು 5,500 ವರ್ಷದಲ್ಲಿ ನಾವು ಇದ್ದೀವಿ. ಇದಕ್ಕೆ ಇನ್ನೂ ಸುಮಾರು ವರ್ಷ ಇದೆ ಈ ಕಲಿಯುಗಕ್ಕೆ. ಈ ಒಂದು ಬ್ರಹ್ಮಾಂಡದ ಈ ಕಲಿಯುಗಕ್ಕೆ ತುಂಬ ಟೈಮ್ ಇದೆ. ಇನ್ನು 4,32,000 ಕಲಿಯುಗದ ಒಂದು ಅವಧಿ. ಇದು ನೆಕ್ಸ್ಟ್ ದ್ವಾಪರಯುಗ ಟೈಮ್ಸ್ 2 ಇಂಟು 2, 2ರಷ್ಟು. ತ್ರೇತಾಯುಗ 3ರಷ್ಟು, ಸತ್ಯಯುಗ 4ರಷ್ಟು. ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಬ್ರಹ್ಮನ 1 ದಿವಸ. ಇಷ್ಟಾಗಿ ಇಷ್ಟಾಗಿ 1000 ಪಟ್ಟಾದಮೇಲೆ ಬ್ರಹ್ಮನ 1 ದಿವಸ. ಬ್ರಹ್ಮನ 1 ದಿವಸ ಆದಮೇಲೆ 1 ದಿವಸ ಬ್ರಹ್ಮ ನಿದ್ರೆ ಮಾಡ್ತಾನೆ. ಆವಾಗ ಈ ಒಂದು ಅಲ್ಪ ಪ್ರಮಾಣದ ಒಂದು ಭೂಕಂಪ ಆಗುತ್ತೆ. ಆವಾಗ ಭೂಮಿ ಕೆಳಗಡೆ ನೀರಲ್ಲಿ ಮುಳುಗಿರ್ತದೆ. ಆವಾಗ ವರಹ ಅವತಾರದಲ್ಲಿ ಭಗವಂತ ಬಂದು ಅದನ್ನು ಭೂಮಿನ ಮೇಲೆತ್ತಿ ಕಕ್ಷೆಗೆ ಬಿಡ್ತಾನೆ. ಕಕ್ಷೆಗೆ ಬಿಟ್ಟ ಮೇಲೆ ಬ್ರಹ್ಮ ಆಲ್ರೆಡಿ ಇರ್ತಾನೆ. ಬ್ರಹ್ಮ ತನ್ನ ನೆಕ್ಸ್ಟ್ ಫರ್ದರ್ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಇನ್ನೊಂದು ಮಹಾಪ್ರಳಯ. ಈ ಮಹಾಪ್ರಳಯ ಬ್ರಹ್ಮನ 100 ವರ್ಷ
ಬ್ರಹ್ಮನಿಗೆ ಆಯುಸ್ಸು, ಬ್ರಹ್ಮನ ಕೂಡ ಆಯುಸ್ಸಿದೆ 100 ವರ್ಷ. ನಮ್ಮ ಒಂದು ಭೂಮಿಯ ಒಂದು ಅಳತೆ ಅಲ್ಲ, ಅವೊಂದು ಬೇರೆ ಇದೆ, ಬೇರೆ ಲೆಕ್ಕ ಇದೆ. ಆ ಲೆಕ್ಕದಲ್ಲಿ 100 ವರ್ಷ ಬ್ರಹ್ಮನ ಆಯಸ್ಸು. ಈಗ ಇಷ್ಟಿಗೆ ಒಂದು ದಿವಸಕ್ಕೇ ಇಷ್ಟೊಂದು ಆಲ್ಮೋಸ್ಟ್ 4.32 ಬಿಲಿಯನ್ ಇಯರ್ಸ್ ಏನೋ ಬರುತ್ತೆ ಒಂದು ಇದು. ಈ ಥರದ್ದು 100 ವರ್ಷ ಆಯಸ್ಸು ಬ್ರಹ್ಮನಿಗೆ. ಆ 100 ವರ್ಷ ಆದಮೇಲೆ ಬ್ರಹ್ಮ ಅವನದು ಕೊನೆ ಆಗುತ್ತೆ. ಆವಾಗ ಪೂರ್ತಿ ಪ್ರಳಯ ಆಗುತ್ತೆ, ಕಂಪ್ಲೀಟ್ ಈ ಒಂದು ಬ್ರಹ್ಮಾಂಡ ಇದಾಗ್ಬಿಡುತ್ತೆ. ಏನಾಗುತ್ತೆ, ಈ ಬ್ರಹ್ಮಾಂಡದಲ್ಲಿ ಜೀವಿಗಳು ಉಳ್ಕೊಂಡಿರ್ತಾರಲ್ಲ, ಆ ಜೀವಿಗಳು ಕೂಡ ಎಲ್ಲ ತಟಸ್ಥರಾಗ್ಬಿಡ್ತಾರೆ, ಕಂಪ್ಲೀಟ್ ನಿಶಕ್ತಿಯಿಂದ ಇದಾಗ್ತಾರೆ ಅವರು. ಅದು ಪೂರ್ತಿ ಮತ್ತೆ ಭಗವಂತ ಯಾರಿದ್ದಾನೆ, ಕಾರಣೋದಶ ವಿಷ್ಣುವಿನ ಉದರದೊಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಅದಕ್ಕೆ ಸರ್ಟನ್ ಟೈಮ್, ಆ ಟೈಮ್ ಆದಮೇಲೆ ಮತ್ತೆ ಅದು ಬರುತ್ತೆ. ಈ ಥರ ಫಸ್ಟ್ ನಾವು ಚರ್ಚೆ ಮಾಡಿದ್ವಿ, ಹೇಗೆ ಈ ಒಂದು ಸೃಷ್ಟಿ ಆಗುತ್ತೆ, ಆ ಥರ ರಿಪೀಟ್ ಆಗ್ತಾ ಹೋಗುತ್ತೆ. ಇದು ಈ ಒಂದು ಜಗತ್ತಿನ ಒಂದು ಇದು. ಇವಾಗ ಯೋಚನೆ ಮಾಡಬೇಕು, ನಾವಿಲ್ಲಿದ್ದೀವಿ, ನಾವೇನು ಮಾಡಬೇಕು ಅಂತ. ಯಾಕಂದ್ರೆ ಇದು ರಿಪೀಟ್ ಆಗ್ತಾ ಹೋಗುತ್ತೆ, ಎಷ್ಟು ಲಕ್ಷಗಳು ವರ್ಷಗಳು ಕೋಟಿ ವರ್ಷಗಳು ರಿಪೀಟ್ ಆಗ್ತಾ ಹೋಗುತ್ತೆ. ಇದು ಒಂದು ಬ್ರಹ್ಮಾಂಡ ಇಲ್ಲ ನಮ್ಮದು, 4 ತಲೆ ಬ್ರಹ್ಮಾಂಡದಲ್ಲಿ ನಾವಿದ್ದೀವಿ, ಬ್ರಹ್ಮಾಂಡದಲ್ಲಿ ನಾವಿದ್ದೀವಿ. ಈ ಥರ ಎಷ್ಟೋ ಬ್ರಹ್ಮಾಂಡಗಳಿದೆ, ಸಾವಿರ ಬ್ರಹ್ಮಾಂಡಗಳಿದೆ. ಅದರಲ್ಲಿ ಎಷ್ಟೋ ಬ್ರಹ್ಮರಿದ್ದಾರೆ. 4 ತಲೆ ಬ್ರಹ್ಮ, 8 ತಲೆ ಬ್ರಹ್ಮ, 10 ತಲೆ ಬ್ರಹ್ಮ, 20 ತಲೆ ಬ್ರಹ್ಮ, 1000 ತಲೆ ಬ್ರಹ್ಮ, ಈ ಥರ ಬ್ರಹ್ಮರಿದ್ದಾರೆ, ಬೇಕಾದಷ್ಟಿದೆ. ಇಷ್ಟು ದೊಡ್ಡದು ಇದು ಏನು ಭೌತಿಕ ಜಗತ್ತು ಇಷ್ಟಿರ್ಬೇಕಾದ್ರೆ ಆಧ್ಯಾತ್ಮಿಕ ಜಗತ್ತು ಎಷ್ಟಿರಬೇಕು. ಅದಕ್ಕೆ ಹೇಳ್ತಾರೆ, ಈ ಒಂದು ನಮ್ಮ ಬೃಂದಾವನ ಏನಿದೆ ಅದರದ್ದು ಮಿರರ್ ರಿಫ್ಲೆಕ್ಷನ್ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಜಗತ್ತು, ಕೃಷ್ಣನ ಲೋಕ ಏನಿದೆ ಅದು. ಇನ್ನೊಂದು ಹೇಳ್ತಾರೆ, ಈ ಒಂದು ಪ್ರಳಯ ಆದಾಗ ಏನು ಮಥುರಾ ವೃಂದಾವನ ಇದೆ ಈ ಒಂದು ಭಾರತ ದೇಶದಲ್ಲಿ, ಅದು ಮುಳುಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೇನು ಆಗೋದಿಲ್ಲ, ಹಾಗೆ ಡ್ರೈಯೇ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟು ಸೇಮ್ ರಿಫ್ಲೆಕ್ಷನ್ ಇಲ್ಲೇನಿದೆ ಅದೇ ಅಲ್ಲಿದೆ. ಈ ಥರ ಆಧ್ಯಾತ್ಮಿಕ ಜಗತ್ತಿದೆ. ಭಗವಂತ ಈ ಥರ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಇವಾಗ ನಾವೇನು ಮಾಡಬೇಕು, ಈ ಒಂದು ಜಗತ್ತಿಗೆ ಬಂದಿದ್ದೀವಿ, ಈ ಒಂದು ಸೃಷ್ಟಿಯಾಗಿದೆ, ಪ್ರಳಯ ಆಯಿತು, ಎಲ್ಲ ಆಯಿತು, ಕಂಪ್ಲೀಟ್ ನಾವು ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಈ ಒಂದು ಜಗತ್ತಿನಲ್ಲಿ ನಾವು ಬಂದಿದ್ದೀವಿ, ನಾವು ಏನು ಮಾಡಬೇಕು, ನಮ್ಮ ಒಂದು ಉದ್ದೇಶ ಏನಿದೆ, ಈ ಒಂದು ಜನ್ಮ ತೊಗೊಂಡಿದ್ವಿ, ಮಾನವ ಜನ್ಮ ತೊಗೊಂಡಿದ್ವಿ, ನಮ್ಮ ಉದ್ದೇಶ ಏನಿದೆ. ಈ ಒಂದು ಮನುಷ್ಯ ಜನ್ಮ ತೊಗೊಳ್ಬೇಕಂದ್ರೆ ಎಷ್ಟು ಜನ್ಮಗಳು ನಾವು ತೊಗೊಳ್ಬೇಕು, ಎಷ್ಟು ಜೀವರಾಶಿಗಳಲ್ಲಿ ಹೋಗಿ ನಾವು ಈ ಒಂದು ಜನ್ಮವನ್ನು ತೊಗೊಳ್ಬೇಕು ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಬಂದು ಈ ಒಂದು ಮನುಷ್ಯ ಜನ್ಮ ತೊಗೊಂಡಿದ್ದೀವಿ. 80 ಲಕ್ಷ ಜೀವರಾಶಿಗಳಲ್ಲಿ ಬಂದು 4 ಲಕ್ಷ ಮನುಷ್ಯ ಜೀವ ತೊಗೊಂಡಿದ್ದೀವಿ ನಾವು. 80 ಲಕ್ಷ ಜೀವರಾಶಿಗಳಲ್ಲಿ ಜಲಚರಗಳು ಅಂತ ಹೇಳ್ತಾರೆ, ಪದ್ಮಪುರಾಣದಲ್ಲಿದೆ ಜಲಚರಗಳು 9 ಲಕ್ಷ ಜಲಚರಗಳು. ಏನು ಮೀನು ಇದೆಲ್ಲ ಅಕ್ವೆಟಿಕ್ಸ್ ಇದಿದೆ, ಅದು 9 ಲಕ್ಷ. ಫಸ್ಟು ನೀಚ ಒಂದು ಜೀವ ಶುರುವಾಗದೆ ನೀರಿಂದ, ಮೀನು ಮೊದಲನೇದು. ಮೀನೇನೆ ನೀಚವಾದ ಒಂದು ಇದಿರೋದು, ಜೀವಿ ಇರೋದು, ಅಲ್ಲಿಂದ ಶುರು ಆಗುತ್ತೆ ನಮ್ಮ ಒಂದು ಜೀವನ, ಅಲ್ಲಿಂದ ಶುರು ಆಗುತ್ತೆ. ಜಲಚರಗಳಿಂದ 9 ಲಕ್ಷ. 20 ಲಕ್ಷ ಮರಗಿಡಗಳು, 20 ಲಕ್ಷ ಮರಗಿಡಗಳು. ಅದು ಮರಗಿಡಗಳ ಟೈಮ್ ನಿಮಗೆ ಗೊತ್ತಿರ್ಬೋದು, ಒಂದೊಂದು ಮರ 200 ವರ್ಷ, 300 ವರ್ಷ, 400 ವರ್ಷ ಬಿಸಿಲಲ್ಲಿ ಕಾಯ್ಕೊಂಡು, ಮಳೆಯಲ್ಲಿ ನೆಂತ್ಕೊಂಡು, ಈ ಥರ ಎಲ್ಲ ಇರುತ್ತೆ. ಮತ್ತು 20 ಲಕ್ಷ ಮರಗಿಡಗಳಾದಮೇಲೆ 11 ಲಕ್ಷ ಇನ್ಸೆಕ್ಟ್ಸ್, ಈ ಏನು ಜಿರಳೆ, ಇರುವೆ ಇದೆಲ್ಲ ಇದೆ, 11 ಲಕ್ಷ. ಆಮೇಲೆ 10 ಲಕ್ಷ ಪಕ್ಷಿಗಳು, 10 ಲಕ್ಷ ಪಕ್ಷಿಗಳು, 30 ಲಕ್ಷ ಪ್ರಾಣಿಗಳು. ಇಷ್ಟನ್ನೆಲ್ಲ ದಾಟಿ ನಾವು 80 ಲಕ್ಷ ಜೀವಯೋನಿಗಳನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ. ಅದು 4 ಲಕ್ಷ ಏರಿದೆ, ಅದು ಮನುಷ್ಯ ಜನ್ಮ, ಮನುಷ್ಯ ದೇಹ ಸಿಗೋದು. ಈ 4 ಲಕ್ಷದಲ್ಲೂ ಕೂಡ 4 ಲಕ್ಷದಲ್ಲಿ ಎಷ್ಟು ಜನ್ಮ ನಮಗೆ ಚೆನ್ನಾಗಿರೋದು ಜನ್ಮ ಸಿಕ್ಕಿರ್ಬೋದು. ಕೆಲವು ಸರಿ ಕುರುಡರಾಗಿರ್ಬೋದು, ಕುಂಟರಾಗಿರ್ಬೋದು, ದೇಹ ಶಕ್ತಿ ಇಲ್ಲದೆ ಇರ್ಬೋದು, ಯಾವುದೋ ಒಂದು ಕಾಯಿಲೆನಲ್ಲಿ ನಾವು ನರಳುತ್ತಾ ಇರ್ಬೋದು. ಇಷ್ಟೆಲ್ಲ ಮಾಡಿಕೊಂಡು ಈ ಒಂದು ಇದಕ್ಕೆ ಬಂದಿದ್ದೀವಿ. ಹಾಗಾಗಿ ಈ ಒಂದು ದೇಹ ಏನಿದೆ ಇದು ತುಂಬ ತುಂಬ ದುರ್ಲಭವಾದಂಥ ಒಂದು ಇದು ನಮಗೆ ಈ ಒಂದು ಜನ್ಮ ಸಿಕ್ಕಿರೋದು. ಸುದುರ್ಲಭ, ಅದು ತುಂಬಾ ರೇರು, ತುಂಬಾ ಕಷ್ಟ ಈ ಒಂದು ಮಾನವ ಜನ್ಮ ಸಿಗೋದು. ಹಾಗಾಗಿ ಈ ಮಾನವ ಜನ್ಮನ ನಾವು ವೇಸ್ಟ್ ಮಾಡ್ಕೊಳ್ಬಾರ್ದು. ಇವಾಗ ಏನು ಮಾಡಬೇಕು, ಇವಾಗ ನಮ್ಮ ಒಂದು ಆಧ್ಯಾತ್ಮಿಕ ಜಗತ್ತೇನಿದೆ ಅಲ್ಲಿ ಹೋಗೋದಕ್ಕೆ ನಾವು ತಯಾರಿನ ಮಾಡ್ಕೋಬೇಕು. ಯಾಕಂದ್ರೆ ನೆಕ್ಸ್ಟ್ ಗೊತ್ತಿಲ್ಲ ನಮಗೆ, ನೆಕ್ಸ್ಟ್ ಯಾವ ಒಂದು ಜನ್ಮ ಸಿಗುತ್ತೆ ನಮಗೆ ಅಂತ. ನಮ್ಮ ಕರ್ಮಾನುಸಾರ
ಇದೇ ಬ್ರಹ್ಮಾಂಡದಲ್ಲಿ ಇರ್ತೀವ, ಇದೇ ಭೂಮಿನಲ್ಲಿ ಇರ್ತೀವ, ಇದೇ ಬೆಂಗಳೂರು ಸಿಟಿನಲ್ಲಿ ಇರ್ತೀವ, ಮನುಷ್ಯರಾಗ್ಬಿಡ್ತೀವ ಗೊತ್ತಿಲ್ಲ. ಏನಾದರೂ ಆಗ್ಬೋದು. ನಮ್ಮ ಒಂದು ಕರ್ಮಾನುಸಾರ, ನಮ್ಮ ಒಂದು ಇಚ್ಛೆ ಅನುಸಾರ, ನಮ್ಮ ಒಂದು ಪ್ರಜ್ಞೆ ಅನುಸಾರ ನಾವೇನಾದರೂ ಆಗ್ಬೋದು. ಅದಕ್ಕೋಸ್ಕರ ಈ ಒಂದು ಜನ್ಮ ಸಿಕ್ಕಿರೋದು ನಮಗೆ ತುಂಬ ಅತ್ಯಮೂಲ್ಯವಾಗಿರೋದು. ಇದನ್ನು ನಾವು ಉಪಯೋಗಿಸಬೇಕು. ಏನು ಮಾಡಬೇಕು? ಭಕ್ತಿ ಪಥದಲ್ಲಿ ಹೋಗ್ಬೇಕು. ನಾವು ಭಕ್ತಿ ಮಾರ್ಗದಲ್ಲಿ ಹೋಗಬೇಕು. ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಭಗವಂತನ ಬಗ್ಗೆ ಕೇಳಬೇಕು, ಭಗವಂತನ ಬಗ್ಗೆ ಓದಬೇಕು, ಭಗವಂತನ ನಾಮವನ್ನು ಹಾಡಬೇಕು, ಭಗವಂತನ ನಾಮವನ್ನು ಜಪ ಮಾಡಬೇಕು, ಭಗವಂತನ ಗ್ಲೋರಿಫೈ, ಭಗವಂತನ ಬಗ್ಗೆ ನಾವು ಹೇಳಬೇಕು, ಭಗವಂತನ ಬಗ್ಗೆ ಕೇಳಬೇಕು. ಇಷ್ಟಿದೆ. ಭಗವಂತನ ಬಗ್ಗೆ ಓದೋದಕ್ಕೆ ನಮಗೆ ಸಾಕಷ್ಟು ಶಾಸ್ತ್ರಗಳಿದೆ, ಪುಸ್ತಕಗಳಿದೆ, ನಮ್ಮ ಪ್ರಭುಪಾದರ ಪುಸ್ತಕಗಳಿದೆ. ಅದನ್ನೆಲ್ಲ ಓದ್ಬಿಟ್ಟು ನಾವು ತಿಳ್ಕೊಬೋದು, ಭಗವಂತನ ಬಗ್ಗೆ ತಿಳ್ಕೊಬೋದು. ಯಾವಾಗ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ತೀವಿ, ಭಗವಂತನಲ್ಲಿ ಆಸಕ್ತಿ ಬರೋಕ್ಕೆ ಶುರು ಆಗುತ್ತೆ ನಮಗೆ. ಇವಾಗ ನಾವು ಎಷ್ಟು ಜನ ಸೆಲೆಬ್ರಿಟಿನೇ ಇಷ್ಟಪಡ್ತೀವಿ. ಕ್ರಿಕೆಟರ್ಸ್ ಇರ್ಬೋದು, ಸಿನಿಮಾ ಆ್ಯಕ್ಟ್ರುಗಳಿರ್ಬೋದು, ಆ್ಯಕ್ಟ್ರೆಸಸ್ ಇರ್ಬೋದು. ಇವ್ರನ್ನ ಎಷ್ಟು ಜನ ಅವ್ರನ್ನ ಬಗ್ಗೆ ತಿಳ್ಕೊಂಡು ತಾನೇ ನಾವು ಇಷ್ಟಪಡೋಕ್ಕೆ ಶುರು ಮಾಡ್ತೀವಿ. ಅವರ ಮ್ಯಾಚ್ ನೋಡ್ತೀವಿ, ಅವ್ರ ಸಿನಿಮಾಗಳು ನೋಡ್ತೀವಿ. ಅದೇ ಥರ ಭಗವಂತನ ಬಗ್ಗೆ ನಾವು ತಿಳ್ಕೊಂಡ್ರೆ ಭಗವಂತನ ಬಗ್ಗೆ ನಮಗೆ ಆಸಕ್ತಿ ಬರುತ್ತೆ. ಭಗವಂತ ಯಾರು, ಅವನ ನಮ್ಮ ಒಂದು ಸಂಬಂಧ ಏನಿದೆ, ಇದ್ರ ಬಗ್ಗೆ ನಾವು ತಿಳ್ಕೊಂಡು ಭಕ್ತಿಯನ್ನು ನಾವು ಮಾಡಬೇಕು. ಇದರಲ್ಲಿ ಒಂದು ಹೇಳ್ತಾರೆ, ಒಂದು ಕಥೆ ಇದೆ, ಇದು ತಮಗೆಲ್ಲ ಗೊತ್ತಿರ್ಬೋದು. ಒಂದು ಹುಲಿ, ಹೆಣ್ಣು ಹುಲಿ, ಗಂಡು ಹುಲಿ, ಒಂದು ಮಗು ಇರುತ್ತೆ, ಮಗು ಹುಲಿ ಇರುತ್ತೆ. ಆ ಗಂಡು ಹುಲಿ ಏನು ಮಾಡುತ್ತೆ, ಆ ಮಗು ಹುಲಿಗೆ, ಮರಿ ಹುಲಿಗೆ, ಅದಕ್ಕೆ ಆ ಒಂದು ಇದು ತೋರಿಸ್ಬೇಕಲ್ಲ, ಏನು ಅದು ಹೇಗೆ ಅಟ್ಯಾಕ್ ಮಾಡೋದು, ಹೇಗೆ ಇದನ್ನು ಪ್ರಾಣಿಗಳಿಗೆ ಇದು ಮಾಡೋದು, ಮತ್ತು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ತನ್ನಕ್ಕೆ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಹೇಳ್ಕೊಡ್ಬೇಕಲ್ಲ, ಟ್ರೈನಿಂಗ್ ಕೊಡಬೇಕಲ್ಲ. ಆವಾಗ ಟ್ರೈನಿಂಗ್ ಕೊಡೋದಕ್ಕೆ ಏನು ಮಾಡುತ್ತೆ, ಈ ಒಂದು ಅಪ್ಪ ಹುಲಿ ಆ ಮಗು ಕರ್ಕೊಂಡು ಹೋಗುತ್ತೆ. ಕರ್ಕೊಂಡೋಗಿ ಒಂದು ಕುರಿ ಮಂದೆ ಇರ್ತದೆ. ಯಾಕಂದರೆ ಸಣ್ಣದ್ರಲ್ಲೇ ಶುರು ಮಾಡಬೇಕು. ಆ ಚಿಕ್ಕ ಮರಿಗೆ ಜಿಂಕೆ ಅದನ್ನೆಲ್ಲ ಅದಷ್ಟು ಓಡೋದಕ್ಕೆ ಶಕ್ತಿ ಇರೋದಿಲ್ಲ. ಅದಕ್ಕೆ ಕುರಿಗಳ ಹತ್ರ ಕರ್ಕೊಂಡೋಗುತ್ತೆ. ಕುರಿಗಳ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಆ ಮರಿಗೆ ಏನು ಮಾಡುತ್ತೆ, ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡುತ್ತೆ. ಇದು ಏನು ಮಾಡುತ್ತೆ, ಹುಲಿ ಮರಿ ಕುರಿ ಮರಿಗಳ ಹತ್ರ ಓಡ್ತಾ ಇರ್ತದೆ. ಓಡ್ತಾ ಅವ್ರ ಜೊತೆಗೇ ಸೇರ್ಕೊಂಡ್ಬಿಡುತ್ತೆ, ಕುರಿ ಮರಿಗಳ ಜೊತೆ ಸೇರ್ಕೊಂಡ್ಬಿಡುತ್ತೆ. ಈ ಅಪ್ಪ ಹುಲಿ ಇದೆಯಲ್ಲ, ಅದು ಕಾಯ್ತಾ ಬರೋದೇ ಇಲ್ಲ, ಅವ್ರ ಜೊತೆನೇ ಸೇರ್ಕೊಂಡ್ಬಿಟ್ಟಿರ್ತದೆ ಆ ಮರಿ. ಇದು ಏನು, ಹುಲಿ ವಾಪಸ್ ಬಂದ್ಬಿಟ್ಟು ಯೋಚನೆ ಮಾಡುತ್ತೆ, ಹೇಗಾದರೂ ಮಾಡಿ ಆ ಹುಲಿ ಮರಿನ ವಾಪಸ್ ತರಬೇಕು ಅಂದ್ಬಿಟ್ಟು ಯೋಚನೆ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಡೇ ಹೋಗುತ್ತೆ, ನೆಕ್ಸ್ಟ್ ಡೇನೂ ಬರೋದಿಲ್ಲ. ಅದು ಆ ಮರಿಗಳ ಜೊತೆನೇ ಅದು ಆಟ ಆಡಿಕೊಂಡು, ಕುರಿಗಳು ಏನು ತಿಂತವೆ ಅದನ್ನೇ ತಿನ್ಕೊಂಡು, ಕುರಿಗಳು ಹೇಗೆ ಆಟ ಆಡ್ತಾವೆ ಅದೇ ಥರ ಆಟ ಆಡಿಕೊಂಡು, ಕುರಿಗಳು ಹೇಗೆ ಕಿರ್ಚುತ್ತೆ ಅದೇ ಥರ ಕಿರ್ಚೋಕ್ಕೆ ಶುರು ಮಾಡಿರ್ತದೆ ಹುಲಿ ಮರಿ. ಅಪ್ಪನಿಗೆ ತುಂಬ ಬೇಜಾರಾಗ್ಬಿಡುತ್ತೆ, ಯೋಚನೆ ಆಗ್ಬಿಡುತ್ತೆ, ಏನಿದು ನಾವು ಹುಲಿ ಮರಿ ಆಗ್ಬಿಟ್ಟು ಕುರಿ ಮರಿ ಥರ ಅದು ಆ್ಯಕ್ಟ್ ಮಾಡ್ತಾ ಇದೆಯಲ್ಲ ಅಂದ್ಬಿಟ್ಟು ಏನು ಮಾಡೋದು. ಕೊನೆಗೆ ಈ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಏನಾದರೂ ಮಾಡಿ ಇವತ್ತು ಅದನ್ನು ವಾಪಸ್ ಕರ್ಕೊಂಡು ಬರಲೇಬೇಕು ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಬರುತ್ತೆ ಹುಲಿ ಮರಿಗೆ. ಕರ್ಕೊಂಡು ಬಂದಾಗ ಅದು ಕುರಿ ಮರಿ ಥರನೇ ಆಡ್ತಾರೆ, ಇವ್ರ ಜೊತೆನೂ ಕುರಿ ಮರಿ ಥರನೇ ಆಡ್ತಾ ಇರ್ತದೆ. ಇವಾಗ ಅಪ್ಪ ಹುಲಿಗೆ ಏನು ಅನಿಸುತ್ತೆ, ಇವಾಗ ಇದಕ್ಕೆ ನಾನು ರಿಯಲೈಸ್ ಮಾಡಿಸ್ಬೇಕು, ಇದು ಹುಲಿ ಮರಿ ಅಂತ ಅಂದ್ಬಿಟ್ಟು ಏನು ಮಾಡುತ್ತೆ, ಒಂದು ನೀರ ಹತ್ರ ಕರ್ಕೊಂಡು ಹೋಗುತ್ತೆ. ನೀರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ತೋರಿಸುತ್ತೆ, ನೋಡು ಇದು ಅಪ್ಪ, ಇದು ಅಮ್ಮ, ಇದು ನೀನು ಹುಲಿ ಮರಿ, ಕುರಿ ಅಲ್ಲ, ನೀನು ಹುಲಿ ಮರಿ, ನಮ್ಮ ಮರಿ ನೀನು, ಹುಲಿ ಮರಿ ನೀನು, ನಮ್ಮ ಥರ ಆ್ಯಕ್ಟ್ ಮಾಡಬೇಕು, ನಮ್ಮ ಥರ ನೀನು ನಡಿಬೇಕು, ನಮ್ಮ ಥರನೇ ನೀನು ಎಲ್ಲ ಕೆಲಸಗಳನ್ನು ಮಾಡಬೇಕು, ಕುರಿ ಥರ ಅಲ್ಲ ಅಂದ್ಬಿಟ್ಟು ಅದಕ್ಕೆ ಹೇಳ್ಕೊಡುತ್ತೆ. ಆವಾಗ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಆ ಥರ ನಾವೇನು ಮಾಡಿದ್ದೀವಿ, ಈ ಒಂದು ಮಾಯಲೋಕದಲ್ಲಿ ಬಂದು ಬಿದ್ದುಬಿಟ್ಟಿದ್ದೀವಿ. ನಿಜವಾದ ನಮ್ಮ ಸ್ವರೂಪ ಏನಿದೆ ಅದು ನಮಗೆ ಗೊತ್ತಿಲ್ಲ. ಅದಕ್ಕೆ ಯಾರಾದರೂ ಒಬ್ಬರು ಭಗವಂತನ ಭಕ್ತರು, ಭಗವಂತನ ಆಚಾರ್ಯರು ಯಾರಾದರೂ ಒಬ್ಬರು ಬಂದ್ಬಿಟ್ಟು ನಮಗೆ ಈ ಒಂದು ಇಲ್ಲಿಂದ ಮೇಲೆ ಕರ್ಕೊಂಡು ಹೋಗಿ ನಮಗೆ ಆ ಒಂದು ಜ್ಞಾನವನ್ನು ಕೊಡಬೇಕು. ಆವಾಗ ನಮಗೆ ಹೇಗೆ ಹುಲಿ ಮರಿಗೆ ಗೊತ್ತಾಯಿತು ನಾನು ಹುಲಿ ಅಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ ನಾವು ನಿಜವಾದ ಸ್ವರೂಪ, ನಮ್ಮ ಒಂದು ಸ್ವರೂಪ ಏನಿದೆ, ನಮ್ಮ ಒಂದು ಇದೇನಿದೆ ನಿಜವಾಗಿ ಏನಂತ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಭಗವಂತ ಏನು ಮಾಡ್ತಾನೆ, ತಾನೇ ಬರ್ತಾನೆ ಲೀಲೆಗಳನ್ನು ಮಾಡೋದಕ್ಕೆ, ನಮಗೆ ತೋರಿಸ್ಕೊಡೋದಕ್ಕೆ, ಮತ್ತು ತಾನು ಬಂದು ಹೇಳ್ಕೊಡ್ತಾನೆ, ಮತ್ತು ತನ್ನ ಪ್ರತಿನಿಧಿಗಳನ್ನು ಕಳಿಸ್ಕೊಡ್ತಾನೆ. ನೋಡ್ಬೋದು, ಸುಮಾರು ಜನ ಆಚಾರ್ಯಗಳು ಬಂದು ಹೋದರು. ಶಂಕರಾಚಾರ್ಯರು ಬಂದರು, ರಾಮಾನುಜಾಚಾರ್ಯರು ಬಂದರು, ಮಧ್ವಾಚಾರ್ಯರು ಬಂದರು, ಅದರ ಚೈತನ್ಯ ಮಹಾಪ್ರಭುಗಳು ಬಂದರು. ಈ ಥರ ಎಲ್ಲರೂ ಬಂದು ನಮಗೆ
ದಾರಿ ತೋರಿಸ್ಕೊಡೋದಕ್ಕೋಸ್ಕರ ಅವ್ರು ಬಂದಿರೋದು. ನಾವು ಕುರಿಮರಿ ಅಲ್ಲ, ಹುಲಿಮರಿ, ನಾವು ಭಗವಂತನ ಸ್ವರೂಪ ಇದ್ದೀವಿ, ಭಗವಂತನ ಅಂಶ ಇದ್ದೀವಿ, ಭಗವಂತನ ಸೇವಕರಿದ್ದೀವಿ ನಾವು ಅಂತ ಹೇಳೋದಕ್ಕೇ ಅವರು ಬಂದಿದ್ದು. ಅದಕ್ಕೆ ಅವರ ಒಂದು ಆಚಾರ್ಯರ ಒಂದು ಪಾದ ಇದರಲ್ಲಿ ನಾವು ಹೋಗಿ ಈ ಒಂದು ನಮ್ಮ ನಿಜವಾದ ಸ್ವರೂಪ ಏನಿದೆ ಅದನ್ನು ಪಡಿಬೇಕು. ಅದು ನಿಜವಾದ ಶಾಶ್ವತವಾದ ಆನಂದ. ಅದಕ್ಕೆ ಭಗವಂತನಿಗೆ ಹೇಳ್ತಾರೆ ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ತಾರೆ. ಸತ್ ಚಿತ್ ಆನಂದ ಅದು ಅಲ್ಲೇ ಇರೋದು. ಸತ್ಯ ಅಂದರೆ ಅನಾದಿ, ಮತ್ತು ಅಲ್ಟಿಮೇಟ್ ಇದು ಪರಿಪೂರ್ಣ ಸತ್ಯ, ಮತ್ತು ಜ್ಞಾನ, ಪರಿಪೂರ್ಣ ಜ್ಞಾನ, ಭಗವಂತಂದು ಪರಿಪೂರ್ಣ ಜ್ಞಾನ, ಆನಂದ, ಶಾಶ್ವತವಾದ ಆನಂದ, ಅದು ನಿಜವಾದ ಆನಂದ. ಇಲ್ಲಿ ನಾವು ಆನಂದನ ಈ ಒಂದು ಜಗತ್ತಿಗೆ, ತಪ್ಪು ಜಗತ್ತಿಗೆ ಬಂದ್ಬಿಟ್ಟು ಆನಂದನ ಹುಡುಕ್ತಾ ಇದ್ದೀವಿ. ಎಲ್ಲ ಆನಂದ ಸಿಗುತ್ತೆ, ಎಲ್ಲ ಆನಂದ ಸಿಗುತ್ತೆ, ಎಲ್ಲಿ ಸಂತೋಷ ಸಿಗುತ್ತೆ ಅಂದ್ಬಿಟ್ಟು ಈ ಮೆಟೀರಿಯಲ್ ವರ್ಲ್ಡ್ನಲ್ಲಿ ನಾವು ಹುಡುಕ್ತಾ ಇದ್ದೀವಿ. ಆದರೆ ನಿಜವಾದ ಆನಂದ, ನಿಜವಾದ ಶಾಶ್ವತವಾದ ಆನಂದ ಇರೋದು ಭಗವಂತ. ಯಾಕಂದರೆ ಭಗವಂತನ ಮುಖ ನೋಡಿ, ಎಲ್ಲೇ ನೋಡಿ ಅವನ ಫೋಟೋ ನೋಡಿ, ಯಾವಾಗಲೂ ಆನಂದವಾಗಿರ್ತಾನೆ. ಎಲ್ಲಾದರೂ ನೋಡಿದ್ದೀರಾ ಅವನು ಕೋಪ ಮಾಡ್ಕೊಂಡಿರೋದು, ಬೇಜಾರಾಗಿರೋದು, ಮೂಡು ಇದಾಗಿರೋದು ಎಲ್ಲರೂ ನೋಡಿದ್ದೀರಾ? ಇಲ್ಲ, ಸದಾ ಕಾಲ ಆನಂದವಾಗಿರ್ತಾನೆ. ಇದು ಕೂಡ ಈ ಒಂದು ಭಗವಂತನ ಅಂಶನೇ ಇದ್ದೀವಿ ನಾವು. ನಮಗೂ ಕೂಡ ಅರ್ಹತೆ ಇದೆ, ನಮಗೂ ಕೂಡ ನಾವು ಕೂಡ ಅದನ್ನು ಡಿಸರ್ವ್ ಮಾಡ್ತೀವಿ. ಅದು ನಮಗೆ ಬೇಕು, ನಿಜವಾದ ಆನಂದ ಬೇಕು. ಬಟ್ ರಾಂಗ್ ಪ್ಲೇಸಲ್ಲಿ ಹುಡುಕ್ತಾ ಇದ್ದೀವಿ. ನಮಗೆ ನಿಜವಾದ ಆನಂದ ಬೇಕು, ನಿಜವಾದ ಸುಖ ಬೇಕು ಅಂದರೆ ಭಗವಂತನ ಕಡೆ ನಾವು ಮುಖ ಮಾಡಬೇಕು, ಭಗವಂತನ ಜೊತೆ ಹೋಗಬೇಕು, ಭಗವಂತನ ಸೇವೆ ಮಾಡಬೇಕು. ಅದರಿಂದ ನಮಗೆ ನಿಜವಾದ ಸಂತೋಷ, ನಿಜವಾದ ಸುಖವನ್ನು ಸಿಗೋದು. ಇಲ್ಲಿ ಹೇಳ್ತಾನೆ, ಭಗವಂತ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ಮಾಡಿದ್ದೀನಿ ಆದರೂ ಕೂಡ ನಾನು ಈ ಒಂದು ಪ್ರಪಂಚಕ್ಕೆ ನಾನು ಬೇರೆ ಇದ್ದೀನಿ ಅಂದ್ಬಿಟ್ಟು. ಇಲ್ಲಿ ಈ ಒಂದು ಜಗತ್ತು ನಡಿಬೇಕಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನೇ ಬಂದು ನಡೆಸಬೇಕಂತ ಏನಿಲ್ಲ. ಅವನ ಪ್ರತಿನಿಧಿಗಳಿದ್ದಾರೆ, ಅವನ ಕೆಳಗಡೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಅವರು ಬಂದ್ಬಿಟ್ಟು ಈ ಒಂದು ಪ್ರಕೃತಿನ ನಡೆಸ್ತಾ ಇದ್ದಾರೆ. ಯಾರ್ಯಾರಿದ್ದಾರೆ? ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಇಂದ್ರ ಇದ್ದಾನೆ, ವರುಣ ಇದ್ದಾನೆ, ವಾಯು ಇದ್ದಾನೆ. ಇವ್ರು ಯಾವತ್ತಾದರೂ ನಿಮ್ಮ ಒಂದು ಜೀವಮಾನದಲ್ಲಿ ಸೂರ್ಯ ಒಂದಿನ ಬರದೇ ಇರೋದಿದೆಯಾ? ಖಂಡಿತ ಇಲ್ಲ. ಗಾಳಿ ಬೀಸದೇ ಇರೋದಿದೆಯಾ? ಒಂದಿನ ವಾಕ್ಯೂಮ್, ಒಂದು ಸೆಕೆಂಡು ನಾವು ಗಾಳಿ ಇಲ್ಲದೆ ಇರೋಕ್ಕಾಗೋದಿಲ್ಲ. ನೀರಿಲ್ಲದೆ ಇದ್ದೀವ ನಾವು? ಇದೆಲ್ಲನೂ ಯಾರು ಕೊಡ್ತಾ ಇದ್ದಾರೆ? ಸಮಯಕ್ಕೆ ಸರಿಯಾಗಿ ಮಳೆ ಬರುತ್ತೆ, ಸರಿಯಾಗಿ ಬೇಸಿಗೆ ಬರುತ್ತೆ, ಚಳಿಗಾಲ ಬರುತ್ತೆ, ಎಲ್ಲ ಕಾಲಗಳು ಕರೆಕ್ಟಾಗಿ ಬರುತ್ತೆ. ನಮಗೆ ಗೊತ್ತಿರೋದಿಲ್ಲ ಹೇಗೆ ಚೇಂಜ್ ಆಗುತ್ತೆ ಸೀಸನ್ಸ್ ಅಂದ್ಬಿಟ್ಟು. ಇದನ್ನೆಲ್ಲ ಮಾಡ್ತಿರೋದು ಯಾರು? ಸಾಕ್ಷಾತ್ ಭಗವಂತನೇ. ಭಗವಂತ ಡೈರೆಕ್ಟಾಗಿ ಮಾಡಲ್ಲ, ಭಗವಂತ ಅವನ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಪ್ರಕೃತಿ ನಡೀತಾ ಇದೆ. ಮಯಾದಕ್ಷಿಣ ಪ್ರಕೃತಿ, ಭಗವಂತನ ಅಧ್ಯಕ್ಷತೆಯಲ್ಲಿ ಇದೆಲ್ಲ ನಡೀತಾ ಇದೆ. ಭಗವಂತನಿಗೆ ಎಲ್ಲ ಥರ ಇವರು ಇದ್ದಾರೆ, ಅವನ ಆದೇಶವನ್ನು ಪಾಲಿಸಿ ಮಾಡೋರು ಈ ಒಂದು ದೇವಾನುದೇವತೆಗಳು. ಈಗ ಒಂದು ಹೇಗೆ ನಾವು ಒಂದು ಕಂಪನಿಯಲ್ಲಿ ನೋಡ್ತೀವಿ, ಎಲ್ಲದರಲ್ಲೂ ಬಾಸ್ ಬಂದು ಪ್ರತಿಯೊಂದು ಕ್ಯಾಬಿನಲ್ಲೂ ಬಂದು ಚೆಕ್ ಮಾಡೋದಿಲ್ಲ. ಅದಕ್ಕೆ ಒಬ್ಬೊಬ್ರು ಇರ್ತಾರೆ, ಕೊನೆಯಲ್ಲಿ ಹೋಗುತ್ತೆ ಬಾಸ್ ಏನು ಆದೇಶ ಕೊಟ್ಟಿರ್ತಾರೆ ಅದನ್ನ ನಡೀತಾ ಹೋಗುತ್ತೆ ಇಲ್ಲಿ. ಬಟ್ ಡೈರೆಕ್ಟಾಗಿ ಇರೋದಿಲ್ಲ. ಇವನ್ ಇದರಲ್ಲಿ ನೋಡಿದ್ರು ಅಷ್ಟೇ, ನಾವು ಪ್ರೈಮ್ ಮಿನಿಸ್ಟ್ರು ಏನು ರೂಲ್ಸ್ ಇದು ಮಾಡ್ತಾರೆ, ಪಾಸ್ ಮಾಡ್ತಾರೆ, ಅದು ಎಲ್ಲ ಸ್ಟೇಟ್ಗಳು ನಡ್ಸ್ಕೊಂಡು ಹೋಗುತ್ತೆ. ಪ್ರತಿ ಸ್ಟೇಟ್ಗೂ ಬಂದು ಅವನು ಹೇಳೋದಿಲ್ಲ. ಅವ್ನ ಕೆಲಸ ನಡೀತಾ ಇರ್ತದೆ, ಬಟ್ ಡೈರೆಕ್ಟಾಗಿ ಅವನು ಇನ್ವಾಲ್ವ್ ಆಗಿದೆ. ಅದೇ ಥರ ಭಗವಂತ ಕೂಡ ಡೈರೆಕ್ಟಾಗಿ ಈ ಒಂದು ಪ್ರಕೃತಿಗೆ ಇರೋದಿಲ್ಲ, ಅವನ ಒಂದು ಶಕ್ತಿಯಿಂದ ನಡೆಯುತ್ತೆ. ಇದು ಬಹಿರಂಗ ಶಕ್ತಿ, ಭಗವಂತನ ಬಹಿರಂಗ ಶಕ್ತಿ. ಏನಿದು ಪ್ರಕೃತಿ ಇದೆ, ಇದು ಬಹಿರಂಗ ಶಕ್ತಿ. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಅಂತ ಎರಡಿದೆ. ಇದು ಬಹಿರಂಗ ಶಕ್ತಿಯಿಂದ ನಡೆಯೋದು, ಭಗವಂತನ ಶಕ್ತಿಯಿಂದ ಈ ಒಂದು ಪ್ರಕೃತಿ ನಡೀತಾ ಇರೋದು. ಆದರೂ ಕೂಡ ಅವನು ಅಲ್ಲಿ ತನ್ನ ಒಂದು ಧಾಮದಲ್ಲಿ ಸಂತೋಷವಾಗಿ ತನ್ನ ಲೀಲೆಗಳನ್ನು ಅವನು ಮಾಡ್ತಿರ್ತಾನೆ. ಅದು ಒಂದೇ ಕಡೆ ಅಲ್ಲ, ಎಲ್ಲ ಬ್ರಹ್ಮಾಂಡಗಳಲ್ಲೂ. ಇಲ್ಲಿ ಕಲಿಯುಗ ನಡೀತಾ ಇದೆ, ಬೇರೆ ಒಂದು ಬ್ರಹ್ಮಾಂಡದಲ್ಲಿ ಬೇರೆ ಒಂದು ಯುಗ ನಡೀತಿರ್ಬೋದು. ಅಲ್ಲಿ ಸತ್ಯಯುಗ ಇರ್ಬೋದು, ತ್ರೇತಾಯುಗ ಇರ್ಬೋದು, ದ್ವಾಪರ ಯುಗ ಇರ್ಬೋದು. ಪ್ರತಿ ಯುಗದಲ್ಲೂ, ಪ್ರತಿ ಬ್ರಹ್ಮಾಂಡದಲ್ಲೂ ಒಂದೊಂದು ಯುಗ ಇರುತ್ತೆ. ಅಲ್ಲೂ ಎಲ್ಲ ಲೀಲೆಗಳು ನಡೀತಾ ಇರ್ತದೆ. ಸೇಮ್ ಟೈಮ್ ಈ ಒಂದು ಜಗತ್ತಲ್ಲೂ ಕೂಡ ಎಲ್ಲನೂ ಸಲೀಸಾಗಿ ನಡೀತಾ ಹೋಗುತ್ತೆ. ಆದರೂ ಕೂಡ ಭಗವಂತನ ಶಕ್ತಿಯಿಂದ ನಡೆಯುತ್ತೆ ಇದು. ಭಗವಂತ ಡೈರೆಕ್ಟಾಗಿ ಇಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಭಗವಂತನಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ಈ ಒಂದು ಶ್ಲೋಕದ ಒಂದು ಇದು. ಇಲ್ಲಿ ಒಂದು ಅನಾಲಜಿ ಕೊಡ್ತಾರೆ ಪ್ರಭುಪಾದರು. ಸ್ಮೃತಿ, ಯಾರ ಮುಂದಾದರೂ ಒಂದು ಸುಗಂಧವಿರುವ ಹೂವಿದ್ದರೆ ಆತನ ಘ್ರಾಣ ಶಕ್ತಿಯನ್ನು ಸುಗಂಧವು ಸ್ಪರ್ಶಿಸುತ್ತದೆ. ಆದರೆ ಘ್ರಾಣವು ಹೂ ಒಂದರ ಇನ್ನೊಂದು ಬೇರೆ ಆಗಿರುತ್ತದೆ.
ಐಕ ಜಗತ್ತಿಗೂ ದೇವೋತ್ತಮ ಪರಮಪುರುಷನಿಗೂ ಇಂತಹುದೇ ಸಂಬಂಧವಿದೆ. ಇಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ ನೋಡಿ. ಹೇಗೆ ಹೂ ಒಂದು ಕಡೆ ಹೂ ಇರುತ್ತೆ, ಆ ಹೂವು ಗ್ರಹಣ ಶಕ್ತಿ ಏನಿದೆ ಅದು ಆಕರ್ಷಣೆ ಮಾಡುತ್ತೆ. ಹೂ ಸುಗಂಧ ಏನಿದೆ, ಹೂ ಎಲ್ಲೋ ಬೇರೆ ಕಡೆ ಇರ್ತದೆ, ಆ ಗ್ರಹಣ ಶಕ್ತಿ ಅದನ್ನು ಅಟ್ರಾಕ್ಟ್ ಮಾಡುತ್ತೆ ಸುಗಂಧನ. ಬಟ್ ಹೂನೇ ಬೇರೆ, ಇದು ಗ್ರಹಣ ಶಕ್ತಿನೇ ಬೇರೆ, ಸುಗಂಧ ಮಾತ್ರ ನಮಗೆ ಇದಾಗಿರುತ್ತೆ. ಅದೇ ಥರ ಭಗವಂತನ ಶಕ್ತಿ ಏನಿದೆ ಅದು ಇಲ್ಲಿ ನಡೀತಾ ಇರುತ್ತೆ. ಆದರೂ ಕೂಡ ಭಗವಂತನ ಶಕ್ತಿಯಿಂದ ನಡೆಯುತ್ತೆ. ಭಗವಂತ ಇಲ್ಲಿ ಯಾವುದೇ ಥರ ಭಗವಂತ ಇದಕ್ಕೆ ಒಂದು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರೋದಿಲ್ಲ. ಇವತ್ತಿನ ಒಂದು ಈ ಶ್ಲೋಕದಲ್ಲಿ ಇಷ್ಟು ಚರ್ಚೆ ಇದೆ. ತಮ್ಮಲ್ಲಿ ಯಾರಾದರೂ ಏನಾದರೂ ಪ್ರಶ್ನೆ ಇದ್ರೂ ಕೇಳ್ಬೋದು, ಏನಾದರೂ ಆ್ಯಡ್ ಮಾಡೋಂಗಿದ್ರು ಈ ಶ್ಲೋಕದ ಬಗ್ಗೆ ದಯವಿಟ್ಟು ಆ್ಯಡ್ ಮಾಡ್ಬೋದು. ಏನಾದರೂ ಪ್ರಶ್ನೆ ಇದ್ರೂ ಕೇಳ್ಬೋದು. ನನಗೆ ಎಷ್ಟು ಸಾಧ್ಯವಿದೆ ಅದು ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಏನಾದರೂ ಪ್ರಶ್ನೆ ಇದೆಯಾ? ನಾವಾಗಲೇ ಹೇಳಿದ್ವಿ ಭಕ್ತಿ ಮಾರ್ಗದಲ್ಲಿ ನಾವು ಹೋಗ್ಬೇಕಂತ. ಭಕ್ತಿ ಮಾರ್ಗದಲ್ಲಿ ಮೊದಲನೇದು ಬಂದು ಹರಿನಾಮ ಜಪ. ಹರಿನಾಮ ಜಪ ಕಲಿಯುಗದ ಧರ್ಮ. ಕಲಿಯುಗದ ಧರ್ಮ ಹರಿನಾಮ ಜಪ. ತಮಗೆಲ್ಲ ಗೊತ್ತಿರ್ಬೋದು, ಸತ್ಯುಗದಲ್ಲಿ 1,00,000 ವರ್ಷ ಇತ್ತು ಆಯಸ್ಸು ಒಬ್ಬರಿಗೆ. ಅಲ್ಲಿ ತಪಸ್ಸನ್ನ ಮಾಡ್ತಾಯಿದ್ರು, ಧ್ಯಾನವನ್ನು ಮಾಡ್ತಾಯಿದ್ರು. 60,000 ವರ್ಷ, 40,000 ವರ್ಷ, 50,000 ವರ್ಷ ತಪಸ್ಸನ್ನು ಆಚರಣೆ ಮಾಡ್ತಾಯಿದ್ರು ಭಗವಂತನ ಪಡೆಯೋದಕ್ಕೋಸ್ಕರ. ಅದೇ ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಾಯಿದ್ರು. ಅಲ್ಲಿ ಬಂದು 10,000 ವರ್ಷ ಆಯಸ್ಸಿತ್ತು. ಅಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಾಯಿದ್ರು ಭಗವಂತನ ಪಡೆಯೋದಕ್ಕೋಸ್ಕರ. ದ್ವಾಪರಯುಗದಲ್ಲಿ ಏನಾಯಿತು, 1,000 ವರ್ಷ ಆಯಿತು ಜೀವಿಗಳ ಒಂದು ಅವಧಿ. ಅಲ್ಲಿ ಅರ್ಚ ವಿಗ್ರಹ ಸೇವೆ ಮಾಡ್ತಾಯಿದ್ರು. ಪ್ರತಿಯೊಂದು ಮನೆಯಲ್ಲೂ ಕೂಡ ದೇವಸ್ಥಾನ ಇರ್ತಾಯಿತ್ತು. ಹಾಗೆ ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ರು. ಈಗಲೂ ಕೂಡ ಕೆಲವು ಹಳೇ ಇದರಲ್ಲಿ ನೋಡಿದ್ರೆ ನಾವು ಸಿಗುತ್ತೆ, ಮನೆಗಳಲ್ಲೇ ದೇವಸ್ಥಾನ ಇದೆ. ಇದು ದ್ವಾಪರಯುಗದಲ್ಲಿ ನಡೀತಾ ಇತ್ತು. ಕಲಿಯುಗದಲ್ಲಿ ಇಷ್ಟು ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕಲಿಯುಗದಲ್ಲಿ ಇರೋದು ಜನಗಳ ಒಂದು ಆಯಸ್ಸೇನಿದೆ 100 ವರ್ಷ. ಅದು ಮ್ಯಾಕ್ಸಿಮಮ್ 100 ಇಯರ್ಸು. 100 ವರ್ಷ ಯಾರು ಅಷ್ಟು ಇದರಲ್ಲಿ ಬದುಕೋಕ್ಕಾಗೋದಿಲ್ಲ. ಅದು ಆರೋಗ್ಯವಾಗಿರೋದಕ್ಕೂ ತುಂಬ ಕಷ್ಟ ಇದೆ. ಇನ್ನೊಂದೇನೆಂದರೆ ಕಲಿಯುಗದ ಜನಗಳಿಗೆ ಆಲಸ್ಯ ಜಾಸ್ತಿ, ಸೋಮಾರಿಗಳು, ಮತ್ತು ಬೇಗ ಅರ್ಥ ಆಗೋದಿಲ್ಲ. ಹಾಗಾಗಿ ಇವ್ರಿಗೆ ಈ ಕಲಿಯುಗದ ಜನಗಳು ತುಂಬ ಮಂದಮತಿಗಳು, ತುಂಬ ಮಂದ. ಅವರಿಗೆ ಬೇಗ ಅರ್ಥ ಆಗೋದಿಲ್ಲ, ಶಾಸ್ತ್ರಗಳೆಲ್ಲ ಬೇಗ ಅರ್ಥ ಆಗೋದಿಲ್ಲ. ಮತ್ತು ಏನು ಸತ್ಯುಗದಲ್ಲಿ ಅವರು ಅಷ್ಟು ವರ್ಷ ತಪಸ್ಸು ಮಾಡ್ತಾಯಿದ್ರು, ಆ ತಪಸ್ಸನ್ನು ನಾವು ಈ ಕಲಿಯುಗದಲ್ಲಿ ಮಾಡೋಕ್ಕಾಗೋದಿಲ್ಲ. ಎಲ್ಲ ಒಂದು ಇದಾಗುತ್ತೆ, ಒಂದು ಟೈಮ್ ಕೌಂಟ್ ಎಫೆಕ್ಟ್ ಆಗುತ್ತೆ. ಮತ್ತು ಆ ಒಂದು ಶುದ್ಧತೆ ಈಗ ಕಲಿಯುಗದಲ್ಲಿ ಇಲ್ಲ. ಹಾಗಾಗಿ ತ್ರೇತಾಯುಗದಲ್ಲಿ ಯಜ್ಞಗಳನ್ನು ಮಾಡ್ತಾಯಿದ್ರು. ಅದು ಯಜ್ಞಗಳನ್ನು ಮಾಡೋಕ್ಕಿಂತ ಮುಂಚೆ ಆ ಪ್ರಿಪ್ರೇಷನ್ಸ್ ಇರ್ತಾಯಿತ್ತು. ಆ ಪ್ರಿಪ್ರೇಷನ್ಸನ್ನೇ ಎಷ್ಟು ವರ್ಷಗಳು ತಗೊಳ್ತಾಯಿದ್ರು. ಅಷ್ಟು ಪ್ಯೂರೆಸ್ಟ್ ಫಾರ್ಮಲ್ಲಿ ಅವರು ಯಜ್ಞಗಳನ್ನು ಮಾಡ್ತಾಯಿದ್ರು. ಯಾಕಂದರೆ ಯಜ್ಞ ಮಾಡಿದ ಕೂಡಲೇ ಅವ್ರಿಗೆ ಆ ಒಂದು ಪ್ರತಿಫಲ ಸಿಕ್ಬಿಡ್ತಾಯಿತ್ತು, ಆ ರಿಸಲ್ಟ್ ಬಂದ್ಬಿಡ್ತಾಯಿತ್ತು. ಆ ಥರ ಯಜ್ಞ ಅವರು ಮಾಡ್ತಾಯಿದ್ರು. ಅಷ್ಟು ಪ್ಯೂರಿಟಿ ಇತ್ತು ಆ ಒಂದು ಟೈಮಲ್ಲಿ. ಈ ಒಂದು ದ್ವಾಪರಯುಗದಲ್ಲಿ ಕೂಡ ಅರ್ಚ ವಿಗ್ರಹನ ಸೇವೆ ಮಾಡ್ತಾಯಿದ್ರು. ಅಷ್ಟು ಶಿಸ್ತಾಗಿ ಅರ್ಚ ವಿಗ್ರಹನ ಸೇವೆನ ಅವರು ಮಾಡ್ತಾಯಿದ್ರು ಭಗವತ್ ಪ್ರಾಪ್ತಿಗೋಸ್ಕರ. ಕಲಿಯುಗದಲ್ಲಿ ಒಂದೇ ಒಂದು ಯುಗ ಧರ್ಮ ಇರೋದು, ಅದು ಹರಿನಾಮ ಸಂಕೀರ್ತನೆ. ಹರಿನಾಮ ಜಪದಿಂದ ಮಾತ್ರ ಭಗವಂತನ ನಾವು ಪಡಿಬೋದು. ಅದು ಸರಳವಾಗಿ, ತುಂಬ ಸುಲಭವಾಗಿ ನಾವು ಭಗವಂತನ ಪಡಿಬೋದು ಹರಿನಾಮದಿಂದ. ಈ ಹರಿನಾಮಕ್ಕೆ ಭಗವಂತ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಎಲ್ಲ ಶಕ್ತಿಯನ್ನು ಹರಿನಾಮ ಕೊಟ್ಬಿಟ್ಟಿದ್ದಾನೆ. ಎಲ್ಲ ಹರಿನಾಮ ಬೇರೆ ಇಲ್ಲ, ಭಗವಂತ ಬೇರೆ ಇಲ್ಲ. ಅವನ ಶಕ್ತಿ ಏನಿದೆ ಎಲ್ಲ ಹರಿನಾಮ ಕೊಟ್ಟಿದ್ದಾನೆ. ಹಾಗಾಗಿ ಈ ಒಂದು ಕಲಿಯುಗದ ಧರ್ಮ ಏನಿದೆ ಹರಿನಾಮ ಸಂಕೀರ್ತನೆ.
ನಾವು ಎಷ್ಟೇ ಇದು ಮಾಡಿದ್ರು ಸತ್ಯಯುಗದಷ್ಟು ದ್ವಾಪರಯುಗದಷ್ಟು ತ್ರೇತಾಯುಗದಷ್ಟು ಸಾಧನೆ ನಾವು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸಿಂಪಲ್ ಆಗಿ ಹರಿನಾಮವನ್ನು ನಮಗೆ ಕೊಟ್ಟಿದ್ದಾನೆ. ಈ ಹರಿನಾಮದಲ್ಲಿ ಎಲ್ಲ ಯಜ್ಞ ಯಾಗಾದಿಗಳು ಮಾಡಿದಷ್ಟು, ತಪಸ್ ಮಾಡಿದಷ್ಟು ಲಾಭ ನಮಗೆ ಸಿಗುತ್ತೆ, ಭಗವತ್ ಪ್ರಾಪ್ತಿ ಆಗುತ್ತೆ. ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೆ ಹರಿನಾಮ. ಅದಕ್ಕೆ ಹರಿನಾಮ ಈ ಒಂದು ಜಗತ್ತಿನ ಒಂದು ಧರ್ಮ. ಹರಿನಾಮ ಮಾಡೋದ್ರಿಂದ ಇಷ್ಟು ನಮಗೆ ಬೆನಿಫಿಟ್ಸ್ ಇದೆ. ಆ, 9 ಲಕ್ಷ ಜಲಚರಗಳು. ಪ್ರತಿ ಜೀವಿನಲ್ಲೂ ಆತ್ಮ ಇರುತ್ತೆ. ಅದು ಆ ಒಂದು ಇದರಲ್ಲೇ ಬರುತ್ತೆ. ಅದು ಏನೋ ವಿಕಸನ ಅಂದರೆ ಆ ಟ್ರಾನ್ಸ್ಫಾರ್ಮೇಷನ್ ತೊಗೊಂಡೇ ಬರಬೇಕು. ಒಂದು ಮೀನಿಂದ ಇನ್ನೊಂದು ದೊಡ್ಡ ಮೀನಿಂದ ಯಾವುದೋ ಒಂದು ಪ್ರಾಣಿ, ಆ ಪ್ರಾಣಿಯಿಂದ ಇನ್ನೊಂದು ಪ್ರಾಣಿ, ಆ ಥರ ಜಲಚರಗಳು ಟಾಪ್ ಮೋಸ್ಟ್ ಜಲಚರ ಅಲ್ಲಿಗೆ ಬಂದು ನೆಕ್ಸ್ಟು ಟ್ರಾನ್ಸ್ಫಾರ್ಮ್ ಆಗುತ್ತೆ ಮರಗಿಡಗಳಿಗೆ. ಆ ಥರ ಪ್ರತಿಯೊಂದರಲ್ಲೂ ಆತ್ಮ ಇದ್ದೇ ಇದೆ. ಕೆಲವು ಎಕ್ಸಂಪ್ಷನ್ಸ್ಗಳಿದೆ. ಯಾವುದಂದರೆ ಭಗವಂತ ಹನುಮಾನ್, ವಾನ ಒಂದಿದು, ಗಜೇಂದ್ರ, ಗರುಡ ಮತ್ತು ಜಟಾಯು, ಇದೆಲ್ಲ ಎಕ್ಸೆಪ್ಷನ್ಗಳಿದೆ. ಪ್ರಾಣಿಗಳಲ್ಲೇ ಅವರು ಭಗವಂತನ ಪಡೆದ್ರು. ಪ್ರಾಣಿಗಳು ಪಕ್ಷಿಗಳಲ್ಲೇ ಭಗವಂತನ ಸೇವೆ ಮಾಡಿ ಡೈರೆಕ್ಟ್ ಭಗವಂತನ ಒಂದು ಇದನ್ನು ಪಡೆದ್ರು. ಅದು ಎಲ್ಲದರಲ್ಲೂ ಸಾಧ್ಯ ಇಲ್ಲ. ಪ್ರತಿಯೊಂದೂ ನಾವು ಅದು ಟ್ರಾನ್ಸ್ಫರ್ ಆಗಲೇಬೇಕು. ಅದಕ್ಕೇನು ಮಾಡ್ತಾರೆ, ಯಜ್ಞಗಳಲ್ಲಿ ಈ ಒಂದು ಇದನ್ನು ಇದು ಮಾಡ್ತಾಯಿದ್ರು. ಈ ಏನು ಹೇಳ್ತಾರೆ, ಅಶ್ವಮೇಧ ಯಾಗ. ಈ ಟೈಮಲ್ಲಿ ಏನು ಮಾಡಿದ್ರು, ಕುದುರೆನ ಅವರು ಆಹುತಿ ಕೊಡ್ತಾಯಿದ್ರು. ಆ ಕುದುರೆ ಏನಿದೆ, ಕುದುರೆ ನೆಕ್ಸ್ಟ್ ಬಂದು ಪ್ರಾಣಿಯಿಂದ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಪ್ರಾಣಿಗೆ ಹೋಗ್ಬೇಕದು, ಹಸುನೋ ಏನೋ ಹೋಗ್ಬೇಕು. ಬಟ್ ಇವರು ಏನು ಮಾಡ್ತಾಯಿದ್ರು, ಯಜ್ಞಗಳಲ್ಲಿ ಅದನ್ನು ಆಹುತಿ ಕೊಡ್ತಾ ಇದ್ದಾರಲ್ಲ, ಅದು ಡೈರೆಕ್ಟ್ ಮನುಷ್ಯ ಜನ್ಮ ಸಿಗ್ತಾಯಿರ್ತದೆ. ಒಬ್ಬ ಭಕ್ತನ ಒಂದು ದೇಹ ಸಿಗ್ತಾಯಿತ್ತು, ಭಕ್ತನ ಒಂದು ಇದು ಸಿಗ್ತಾಯಿತ್ತು. ಅದಕ್ಕೋಸ್ಕರ ಅವರು ಇದು ಯಜ್ಞಗಳ ಇದು ಮಾಡ್ತಾ ಇದ್ದಿದ್ದು. ಅಷ್ಟು ಪರ್ಫೆಕ್ಟಾಗಿ ಅವ್ರು ಮಾಡ್ತಾಯಿದ್ರು. ಬಟ್ ಅದನ್ನು ಬಿಟ್ಟು ಬೇರೆ ಎಲ್ಲ ನಮ್ಮ ಒಂದು ಕರ್ಮಾನುಸಾರನೇ ಪ್ರತಿ ಹಂತದಲ್ಲೂ ನಾವು ಪಾಸ್ ಆಗಲೇಬೇಕು. 9 ಲಕ್ಷ ಜಲಚರಗಳಾಗಬೇಕು, ಒಂದು 20 ಲಕ್ಷ ಮರಗಿಡಗಳಾಗಬೇಕು, ಅದಾದಮೇಲೆ 11 ಲಕ್ಷ ಇನ್ಸೆಕ್ಟ್ಸ್ ಆಗಬೇಕು, 10 ಲಕ್ಷ ಪಕ್ಷಿಗಳಾಗಬೇಕು, ಅದಾದಮೇಲೆ 30 ಲಕ್ಷ ಪ್ರಾಣಿಗಳಾಗಬೇಕು, ಆದಮೇಲೆ 80 ಲಕ್ಷ ಇಷ್ಟು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮನುಷ್ಯ ಜನ್ಮ ನಮಗೆ ಸಿಗೋದು 80ರಿಂದ 84 ಲಕ್ಷ. 4 ಲಕ್ಷದಲ್ಲಿ 4 ಲಕ್ಷದಲ್ಲೂ ಕೂಡ ನಾವು ಯಾವುದು ಹೇಳೋಕ್ಕಾಗಲ್ಲ. ಈ ಒಂದು ತೊಗೊಳ್ಬೇಕಾದ್ರೆ ಎಷ್ಟು ಲಕ್ಷಗಳು ಕಳೆದುಬಿಟ್ಟಿದ್ದೀವೋ, ಯಾವ ಥರ ನಮಗೆ ಬಾಡಿ ಸಿಕ್ಕಿದೆಯೋ ಗೊತ್ತಿಲ್ಲ. ಅದಕ್ಕೆ ಇದೊಂದು ಒಳ್ಳೆಯ ಅವಕಾಶ ನಮಗೆಲ್ಲ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಪ್ರತಿಯೊಂದು ಅನುಕೂಲಗಳಿದೆ. ಇದನ್ನು ನಾವು ಯುಟಿಲೈಸ್ ಮಾಡಿಕೊಂಡು ನಮ್ಮ ಒಂದು ಇದನ್ನು ನಾವು ಇದು ಮಾಡ್ಕೊಳ್ಬೇಕು. ಮತ್ತೆ ಯಾಕೆ ಬರಬೇಕು ಈ ಚಕ್ರದಲ್ಲಿ? ಜನ್ಮ, ಮೃತ್ಯು, ಜರ, ವ್ಯಾಧಿ ಎಲ್ಲದರಲ್ಲೂ ಇದೆ. ಪ್ರತಿಯೊಂದು ಲೋಕಗಳಲ್ಲೂ ಇದೆ. ಪಾತಾಳ ಲೋಕಗಳಲ್ಲೂ ಇದೆ, ಊರ್ಧ್ವ ಲೋಕಗಳಲ್ಲೂ ಇದೆ. ಸ್ವರ್ಗದಲ್ಲಿ ಹೋದರೂ ಕೂಡ ನಮಗೆ ನಮ್ಮ ಒಂದು ಸಾವು ಗ್ಯಾರಂಟಿ. ಅದು ಸ್ವರ್ಗಲೋಕದಲ್ಲಿ ಇಲ್ಲಿ ಚೆನ್ನಾಗಿ ನಾವು ಪುಣ್ಯ ಕಾರ್ಯಗಳನ್ನು ಮಾಡಿ ಸ್ವರ್ಗಲೋಕನ ಪಡೆದ್ರೂ ಕೂಡ ಅಲ್ಲೂ ಶಾಶ್ವತವಾಗಿರೋದಿಲ್ಲ. ನಾವು ಮತ್ತೆ ಇಲ್ಲಿಗೆ ವಾಪಸ್ ಬರಬೇಕಾಗತ್ತೆ, ಮತ್ತೆ ಭಕ್ತಿ ಸೇವೆ ಮಾಡಬೇಕಾಗತ್ತೆ. ಸ್ವರ್ಗಲೋಕದಲ್ಲಿ ಅಷ್ಟು ಸುಲಭವಾಗಿ ನಮಗೆ ಭಗವಂತನ ಜ್ಞಾನ ಮಾಡೋದಕ್ಕೆ ಸಿಗೋದಿಲ್ಲ. ಅಷ್ಟು ಇದಿದೆ ಅಲ್ಲಿ. ಹಾಗೆ ಬ್ರಹ್ಮಲೋಕ ಒಂದು ಎಕ್ಸಾಂಪ್ಷನ್ ಹೇಳ್ತಾರೆ, ಬ್ರಹ್ಮಲೋಕದಲ್ಲಿ ಚಾನ್ಸಸ್ ಇದೆ. ಯಾವ ಜೀವಿ ಇಲ್ಲಿ ಭಕ್ತಿ ಸೇವೆ ಮಾಡಿ ಭಗವಂತನ ಒಂದು ಆಶೀರ್ವಾದ ಪಡ್ಕೊಂಡು ಬ್ರಹ್ಮಲೋಕಕ್ಕೆ ಹೋದರೆ ಅಲ್ಲಿಂದ ಡೈರೆಕ್ಟಾಗಿ ಗೋಲೋಕಕ್ಕೆ ಹೋಗೋಷ್ಟು ಆ ಒಂದು ಇದು ಸಿಗುತ್ತೆ. ಅದು ಒಂದೇ ಕಡೆ, ಬೇರೆ ಎಲ್ಲೂ ನಮಗೆ ಸಿಗೋದಿಲ್ಲ. ನಾವು ಇಲ್ಲಿಗೆ ಬರಲೇಬೇಕಾಗತ್ತೆ. ಯಾಕಂದರೆ ಅಲ್ಲಿ ತುಂಬ ಕಷ್ಟ ಇದೆ ಭಗವಂತನ ಪಡೆಯೋದು. ಯಾವುದೇ ಲೋಕ ತೊಗೊಂಡ್ರು, ಜನಲೋಕ ತೊಗೋಬೋದು, ತಪೋಲೋಕ ತೊಗೋಬೋದು. ಎಷ್ಟು ವರ್ಷಗಳಿಂದ, 1000 ವರ್ಷಗಳಿಂದ ಋಷಿಗಳು ತಪಸ್ ಮಾಡ್ತಾ ಇದ್ದಾರೆ ಭಗವಂತನ ಪಡೆಯೋದಕ್ಕೋಸ್ಕರ. ನಮಗೆ ಎಷ್ಟು ಸರಳವಾಗಿ ಇಲ್ಲಿ ಭಗವಂತ ಮಾಡಿಕೊಟ್ಟಿದ್ದಾನೆ ಅಂದರೆ, ಜಸ್ಟ್ ಭಗವಂತನ ಭಕ್ತಿಪೂರ್ವಕ ಸೇವೆ, ಹರಿನಾಮ ಅಷ್ಟೇ. ಹರಿನಾಮ ಜಪ ಮಾಡೋದ್ರಿಂದ ಭಗವಂತನ ಪಡಿಬೋದು. ಈ ಥರ ಎಷ್ಟೊಂದು ಪುರಾಣಗಳಲ್ಲಿ ಉದಾಹರಣೆಗಳಿದೆ. ಜಸ್ಟ್ ಜಪ ಮಾಡಿ ಭಗವಂತನ ಪಡೆದಿರೋರು. ಹಾಗೆ ತುಂಬ ಸುಲಭವಾಗಿದೆ ಇದು. ಯಾವುದೇ ಥರ ಕಷ್ಟ ಆಗೋದಿಲ್ಲ. ಎಲ್ಲಿ ಬೇಕಾದ್ರಲ್ಲಿ ಜಪ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದರೂ ಜಪ ಮಾಡ್ಬೋದು.
ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ, ಎಲ್ಲ ಸುಲಭವಾಗಿ ಮಾಡಿಕೊಟ್ಟಿದ್ದಾನೆ. ನಮ್ಮಂಥ ಜನಗಳಿಗೆ, ಕಲಿಯುಗದ ಜನಗಳಿಗೆ ತುಂಬ ಸುಲಭವಾಗಿ ಮಾಡಿಕೊಟ್ಟಿದ್ದಾನೆ. ಇದನ್ನು ನಾವು ಫಾಲೋ ಮಾಡಿದ್ರೆ ಸಾಕು. ಮತ್ತೆ ಯಾಕೆ ಜಲಚರ ಆಗ್ಬಿಡ್ಬೇಕು, ಮತ್ತೆ ಯಾಕೆ ಪ್ರಾಣಿಗಳಾಗ್ಬಿಡ್ಬೇಕು, ಮತ್ತೆ ಯಾಕೆ ಪಕ್ಷಿಗಳಾಗ್ಬಿಡ್ಬೇಕು? ಸಾಕು ನಮಗೆ. ನೆಕ್ಸ್ಟ್ ನಮ್ಮ ಒಂದು ಈಗ ಜ್ಞಾನ ಬರ್ತಾ ಇದೆ, ಇದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಒಂದು ಇದನ್ನು ನಾವು ಪಡಿಬೇಕು. ಅಲ್ಲಿ ಮನೆಗಳು ಖಾಲಿ ಬಿದ್ದಿವೆ, ಸೊ ನಮ್ಮ ನಿಜವಾದ ಸ್ವಂತ ಮನೆ ಅಲ್ಲಿ ಭಗವಂತ ಕಾಯ್ತಾ ಇದ್ದಾನೆ. ನಾವು ಇಲ್ಲಿ ಭ್ರಮೆನಲ್ಲಿ ಇದು ಸ್ವಂತ ಮನೆ ಅಂದ್ಕೊಂಡಿದ್ದೀವಿ ನಾವು. ಇದು ಸ್ವಂತ ಮನೆ, ಡೂಪ್ಲೆಕ್ಸು, ಟ್ರಿಪ್ಲೆಕ್ಸು, ಬಂಗ್ಲೋ, ವಿಲ್ಲಾ, ಪೆಂಟ್ ಹೌಸ್, ಇದು ಸ್ವಂತ ಮನೆ ಅಂದ್ಕೊಂಡಿದ್ದೀವಿ. ಇದು ಯಾವುದಿದ್ರು ಬಿಟ್ಟೋಗೋದೇನೆ, ಎಲ್ಲ ಬಿಟ್ಟೋಗ್ತೀವಿ ನಾವು. ಬಟ್ಟೆ ಕೂಡ ಇರೋದಿಲ್ಲ. ಅಲ್ಲಿ ನಿಜವಾದ ನಮ್ಮ ಮನೆ ಇದೆ, ಅಲ್ಲಿ ಭಗವಂತ ಕಾಯ್ತಾ ಇದ್ದಾನೆ. ನಾವು ಒಂದು ಸ್ಟೆಪ್ ಮುಂದೆ ಇಟ್ಟರೆ ಭಗವಂತ 10 ಸ್ಟೆಪ್ ಮುಂದೆ ಇರ್ತಾನೆ ನಮಗೆ ಕರ್ಕೊಳ್ಳೋದಕ್ಕೆ. ಹಾಗೆ ನನ್ನ ತಂದೆ ಇದ್ದಾನೆ, ಅವನು ಕಾಯ್ತಾ ಇದ್ದಾನೆ. ಅಲ್ಲಿ ಹೋಗೋದನ್ನು ನೋಡ್ಕೋಬೇಕು. ಶಾಶ್ವತವಾದ ಆನಂದ, ಶಾಶ್ವತವಾದ ಸಂತೋಷ ನಾವು ಇಲ್ಲಿ ಹುಡುಕ್ತಾ ಇದ್ದೀವಿ, ಇಲ್ಲಿ ಸಿಗೋದಿಲ್ಲ. ಒಂದು ಕ್ಷಣ ನೆಕ್ಸ್ಟೇ ಕಾಯ್ಕೊಂಡಿರುತ್ತೆ. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ಡೇಂಜರಸ್ ಇದೆ. ಇಲ್ಲಿ ದುಃಖಾಲಯ ಅಶಾಶ್ವತಂ ಅಂತ ಹೇಳ್ತಾರೆ ಈ ಜಗತ್ತಿಗೆ. ಇಲ್ಲಿ ದುಃಖ, ಅಶಾಂತಿ, ಇದು ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ಈಗ ನಾವು ಲೈಬ್ರರಿಗೆ ಹೋದರೆ ಬುಕ್ ಸಿಗುತ್ತೆ, ಫಾರ್ಮಸಿಗೆ ಹೋದರೆ ಮೆಡಿಸಿನ್ ಸಿಗುತ್ತೆ. ಅದೇ ನಾವು ಲೈಬ್ರರಿಗೆ ಹೋಗಿ ಫಾರ್ಮಸಿ ಹುಡುಕೋಕ್ಕಾಗೋದಿಲ್ಲ. ಆ ಥರ ಇಲ್ಲಿ ಬಂದು ನಾವು ಸುಖನ ಹುಡುಕ್ತಾ ಇದ್ದೀವಿ, ಸಂತೋಷನ ಹುಡುಕ್ತಾ ಇದ್ದೀವಿ. ಚಾನ್ಸ್ ಇಲ್ಲ, ಇಲ್ಲಿ ಸಿಗೋದಿಲ್ಲ. ಇದು ದುಃಖಾಲಯಂ ಅಶಾಶ್ವತಂ. ಇಲ್ಲಿ ಇರೋದೇ ಇದು, ಡಿಸೈನ್ ಮಾಡಿರೋದೇ ಪ್ರಕೃತಿ ಅದೇ ಥರ. ಯಾಕಂದರೆ ಭಗವಂತ ನಮಗೆ ಮೇಲೆ ಕರ್ಕೊಳ್ಳೋದಕ್ಕೆ ಈ ಒಂದು ಡಿಸೈನ್ ಮಾಡಿರೋದು. ಎಷ್ಟು ವರ್ಷ ಇರ್ತೀರಾ, ಬನ್ನಿ ವಾಪಸ್ ಅಂತ. ಹರೇ ಕೃಷ್ಣ. ಮತ್ತೇನಾದರೂ ಪ್ರಶ್ನೆ ಇದೆಯಾ? ಏನಾದರೂ ಕೇಳೋದಿದೆಯಾ? ಮನುಷ್ಯ ಜನ್ಮದಲ್ಲಿ ಚಾನ್ಸಸ್ ಇದೆ. ನಾವು ಕೆಳಗೂ ಹೋಗ್ಬೋದು, ಮೇಲೂ ಹೋಗ್ಬೋದು. ಊರ್ದು ಲೋಕಗಳಿಗೆ ಹೋಗ್ಬೋದು. ನಾವು ಒಳ್ಳೆ ಕಾರ್ಯಗಳನ್ನು ಮಾಡಿ, ಕೆಟ್ಟ ಕಾರ್ಯಗಳನ್ನು ಮಾಡಿ ನಾವು ಪಾತಾಳ ಲೋಕಕ್ಕೂ ಹೋಗ್ಬೋದು. 2 ಚಾನ್ಸಸ್ ನಮ್ಮ ಹತ್ರ ಇದೆ. ಅದು ಮನುಷ್ಯ ಜನ್ಮಕ್ಕೆ ಮಾತ್ರ ಅದು ಸಾಧ್ಯ ಇರೋದು, ಬೇರೆ ಯಾವುದಕ್ಕಿಲ್ಲ. ಬೇರೆ ಎಲ್ಲವೂ ಆ ಒಂದು ಸ್ಟೇಜ್ ದಾಟ್ಕೊಂಡೇ ಬರಬೇಕು. ಮನುಷ್ಯನಿಗೆ ಮಾತ್ರ ಅದು ಎಕ್ಸೆಪ್ಷನ್ ಇದೆ. ಏನಂದರೆ ನಾವು ಕೆಳಗೂ ಹೋಗ್ಬೋದು, ಮೇಲೂ ಹೋಗ್ಬೋದು. ಪಾಪ ಕಾರ್ಯಗಳನ್ನು ಮಾಡಿದ್ರೆ ನಾವು ಕೆಳಗೆ ಹೋಗ್ತೀವಿ, ನರಕ ಲೋಕಕ್ಕೆ ಹೋಗ್ತೀವಿ. ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೆ ನಾವು ಊರ್ದು ಲೋಕಗಳಿಗೆ ಹೋಗ್ತೀವಿ. ಸ್ವರ್ಗಲೋಕ ಇರ್ಬೋದು, ಬ್ರಹ್ಮಲೋಕ ಇರ್ಬೋದು, ಇಲ್ಲ ತಪೋಲೋಕ ಇರ್ಬೋದು. ಇಲ್ಲಿ ಮುಂದಕ್ಕೆ ಹೋಗ್ತೀವಿ, ನಾವು ಹೋಗ್ತಾ ಇರ್ತೀವಿ. ಬಟ್ ನಮ್ಮ ಕೈಯಲ್ಲಿದೆ. ಯಾವುದು ನಮ್ಮ ಒಂದು ಕರ್ಮಾನುಸಾರ ನಾವು ಮೇಲೂ ಹೋಗ್ಬೋದು, ಕೆಳಗಡೆನೂ ಬರ್ಬೋದು. ಮತ್ತು ಜಲಚರನೂ ಆಗ್ಬೋದು, ಪ್ರಾಣಿಗಳು ಆಗ್ಬೋದು, ಪಕ್ಷಿಗಳು ಆಗ್ಬೋದು, ಮರಗಳು ಆಗ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಬ್ರಿಗೆ ಬಟ್ಟೆ ಅಂದರೆ ಇಷ್ಟ ಇಲ್ಲ. ಎಷ್ಟು ಮಿನಿಮಮ್ ಹಾಕಬೇಕೋ ಅಷ್ಟು ಮಿನಿಮಮ್ ಹಾಕಿರ್ತಾರೆ. ಅಂಥವ್ರಿಗೆ ನೆಕ್ಸ್ಟ್ ಜನ್ಮ ಯಾವ್ದು ಸಿಗುತ್ತೆ ಹೇಳಿ ನೋಡೋಣ. ಮರಕ್ಕೇನಾದರೂ ಇದೆಯಾ? ಕಂಪ್ಲೀಟ್ ನೇಕೆಡ್. ಅದು ಎಷ್ಟು ವರ್ಷ, 100 ವರ್ಷ, 200 ವರ್ಷ, 300 ವರ್ಷ ಅದು ಬಿಸಿಲಲ್ಲಿ, ಮಳೆಯಲ್ಲಿ ನಿಂತ್ಕೊಂಡು ಇರುತ್ತದೆ. ಆ ಥರ ಇದು ಹೇಳ್ತಾರೆ, 8ನೇ ಚಾಪ್ಟ್ರಲ್ಲಿ ಬರುತ್ತೆ. ಯಾವ ಜೀವಿ ಆ ಒಂದು ದೇಹ ಬಿಡೋ ಟೈಮಲ್ಲಿ ಯಾವ ಪ್ರಜ್ಞೆನಲ್ಲಿರ್ತಾನೆ, ಆ ಪ್ರಜ್ಞೆ ಪ್ರಕಾರ ಅವನಿಗೆ ನೆಕ್ಸ್ಟ್ ಜನ್ಮ ಸಿಗುತ್ತೆ ಅಂತ. ಅದಕ್ಕೆ ತುಂಬ ಉದಾಹರಣೆಗಳಿದೆ, ಭಾಗವತವನ್ನೆಲ್ಲ ತುಂಬ ಉದಾಹರಣೆಗಳಿದೆ. ಭರತ ಮಹಾರಾಜ ಭಗವಂತನ ಶುದ್ಧ ಭಕ್ತ. ಅವನಿಗೆಲ್ಲ ಗೊತ್ತು, ಪ್ರತಿಯೊಂದು ಗೊತ್ತಿರ್ತದೆ ಅವನಿಗೆ, ಜ್ಞಾನಿ ಅವನು. ಆದರೂ ಕೂಡ ವಾನಪ್ರಸ್ಥ ಟೈಮಲ್ಲಿ ಅವನು ಕಾಡಲ್ಲಿ ವಾಸ ಮಾಡ್ತಿರ್ತಾನೆ. ಆ ಒಂದು ಸಮಯದಲ್ಲಿ ಜಿಂಕೆ ಬರುತ್ತೆ. ಜಿಂಕೆ ಗರ್ಭಿಣಿ ಜಿಂಕೆ, ಅದು ಆ ಹುಲಿಗೆ ಒಟ್ಟಿಸ್ಕೊಂಡ್ಬರುತ್ತೆ. ಆವಾಗ ಅದು ಆ ಒಂದು ಗಾಬರಿಗೆ ಅದು ಮಗು ಆಗಿಬಿಡುತ್ತೆ. ಅದು ಜಿಂಕೆ ಓಡೋಗ್ಬಿಡುತ್ತೆ, ತಾಯಿ ಜಿಂಕೆ. ಸಣ್ಣ ಮಗು ಇವ್ರಿಗೆ ಸಿಗುತ್ತೆ. ಇದನ್ನು ಅವನು ಬೇರೆ ಯಾರು ಇದು ಇಲ್ವಲ್ಲ, ಅದನ್ನು ಅವನು ಸಾಕ್ತಾನೆ, ಚೆನ್ನಾಗಿ ಸಾಕ್ತಾನೆ. ಸಾಕ್ತಾ ಹೆಂಗಾಗುತ್ತೆ, ಅಟ್ಯಾಚ್ಮೆಂಟ್ ಪೂರ್ತಿ ಆ ಜಿಂಕೆ ಮರಿ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ಒಂದು ಅಟ್ಯಾಚ್ಮೆಂಟು ಹೋಗ್ತಾ ಹೆಂಗಾಗ್ಬಿಡ್ತಾನೆ ಅಂದರೆ, ನಾ ದೇಹ ಬಿಟ್ಟರೆ ಇದಕ್ಕೆ ಯಾರು ನೋಡ್ಕೊಳ್ತಾರೆ, ಈ ಜಿಂಕೆನ ಯಾರು ನೋಡ್ಕೊಳ್ತಾರೆ, ಆ ಮಟ್ಟಿಗೆ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ಅದಕ್ಕೆ. ಅವನು ಬಂದಿರೋದೇನಕ್ಕೆ, ಭಗವಂತನ ಪಡೆಯೋದಕ್ಕೋಸ್ಕರ. ವಾನಪ್ರಸ್ಥದಲ್ಲಿರೋದು ಅವ್ನಿಗೆ ಜ್ಞಾನಿ, ಅವನು ಆಲ್ರೆಡಿ ಅವನು ಭಕ್ತ ಅವನು. ಸೊ ಅಂಥ ಭಕ್ತನಿಗೇ ಈ ಒಂದು ಜಿಂಕೆ ಇದಾಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಜಿಂಕೆ ಆಗ್ಬಿಡ್ತಾನೆ ಅವನು ದೇಹ ಬಿಟ್ಟಾಗ.
ಜಿಂಕೆ ಆಗ್ಬಿಡ್ತಾನೆ. ಬಟ್ ಒಂದು ಅಡ್ವಾಂಟೇಜ್ ಭಗವಂತ ಇಟ್ಕೊಟ್ಟಿದ್ದ ಅಂದರೆ ಆ ಜಿಂಕೆ ದೇಹದಲ್ಲೂ ಕೂಡ ಅವನಿಗೆ ಸ್ಮರಣೆ ಇತ್ತು, ಅವನೊಬ್ಬ ಭಕ್ತ ಅಂತ. ಆಮೇಲೆ ಜಡಭರತ ಆಗ್ತಾನೆ. ನೆಕ್ಸ್ಟ್ ಜನ್ಮ ಮನುಷ್ಯ ಜನ್ಮ ಸಿಗುತ್ತೆ, ಅಲ್ಲಿ ಜಡಭರತ ಆಗ್ತಾನೆ. ಆವಾಗ ತಲೆ ಎತ್ತು ನೋಡಲ್ಲ, ಈ ಪ್ರಕೃತಿ ನೋಡಲ್ಲ ಅವನು, ಯಾವಾಗ ಪೂರ್ತಿ ಇದ್ರಲ್ಲಿ ಇರ್ತಾನೆ ಅವನು. ಆವಾಗ ಆ ಸದ್ಗತಿಯಿಂದ ಒಂದು ಪಡ್ಕೊಂಡು ಅವನು ಭಗವದ್ಧಾಮಕ್ಕೆ ಹೋಗ್ತಾನೆ. ಈ ಥರ ಚಾನ್ಸಸ್ ಇದೆ. ಅದಕ್ಕೆ ಮನುಷ್ಯ ಜನ್ಮ ತುಂಬ 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 ಇಂಪಾರ್ಟೆಂಟು. ಏನು ಬೇಕಾದರೂ ಮಾಡ್ಕೋಬೋದು ಇದರಲ್ಲಿ. ಡೈರೆಕ್ಟ್ ಭಗವಂತನ ಪಡಿಬೋದು, ಭಗವಂತನ ಪಡಿಬೋದು, ಭಗವಂತನ ಧಾಮಕ್ಕೆ ಹೋಗಿ ಭಗವಂತ ಧಾಮಕ್ಕೆ ಹೋಗ್ಬೋದು. ಎಲ್ಲ ಚಾನ್ಸಸ್ ಇದೆ ಇದರಲ್ಲಿ. ನಮ್ಮ ಒಂದು ಸಾಧನೆ ಮೇಲೆ ಆ ಇಚ್ಛೆ ಇರಬೇಕು, ಭಗವಂತನ ಪಡಿಬೇಕು, ಭಗವಂತನ ಮಾತಾಡಿಸ್ಬೇಕು, ಭಗವಂತನ ಜೊತೆ ಭಗವಂತನ ಸೇವೆ ಮಾಡೋ ಆ ಇಚ್ಛೆ ಇರಬೇಕು. ಆ ಇಚ್ಛೆದ ಖಂಡಿತ ಭಗವಂತ ನಮಗೆ ಎಲ್ಲ ಏರ್ಪಾಡು ಮಾಡ್ತಾನೆ. ಇಷ್ಟು ಜನ ನಾವು ಕೂತ್ಕೊಂಡಿದ್ದೀವಿ, ಯಾರ ಇಚ್ಛೆಯಿಂದ ಇಲ್ಲಿ ಕೂತಿದ್ದೀವಿ ನಾವು? ಪ್ರತಿಯೊಬ್ಬರಿಗೂ ಇಚ್ಛೆ ಇತ್ತು, ಒಂದು ಸತ್ಸಂಗ ಕೇಳಬೇಕು, ಒಳ್ಳೇದು ಕೇಳಬೇಕು, ಒಳ್ಳೇದು ಮಾಡಬೇಕು, ಪ್ರತಿಯೊಬ್ಬರು ಇಚ್ಛೆ ಇತ್ತು. ಚೈತ್ಯ ಗುರು ಭಗವಂತ ಇಲ್ಲಿ ಕೂತ್ಕೊಂಡಿದ್ದಾನೆ ಪರಮಾತ್ಮನಾಗಿ. ಅವನು ಹೇಳ್ತಾನೆ, ವಿಜಯನಗರ ಈ ಒಂದು ಏಕೆ ಸೆಂಟ್ರಲ್ಲಿ ಒಂದು ಇದು ಭಗವದ್ಗೀತಾ ಕ್ಲಾಸ್ ನಡೀತದೆ ಹೋಗಿ ಅಂತ. ಈಗೆಲ್ಲ ಅರೇಂಜ್ಮೆಂಟ್ ಭಗವಂತನೇ ಮಾಡೋದು ಪ್ರತಿಯೊಂದನ್ನು. ಇಲ್ಲಿ ಇವ್ರು ಸಿಗ್ತಾರೆ, ಅಲ್ಲಿ ಅವ್ರು ಸಿಗ್ತಾರೆ, ಇದೆಲ್ಲ ಹೇಳ್ಕೊಡು. ಬಟ್ ಇಚ್ಛೆ ಇರಬೇಕು ನಮಗೆ. ಇಚ್ಛೆ ಇದ್ರೆ ಖಂಡಿತ ಭಗವಂತ ಮಾಡಿಕೊಡ್ತಾನೆ ನಮಗೆ.